திருச்சிற்றம்பலம். ஓம் சிவா திருச்சிற்றம்பலம். திருச்சிற்றம்பலம். அருள் பரஞ்சோதி தனிப்பெரும் கருணையே. திருச்சிற்றம்பலம். குருவே சரணம். நமசிவாய நமசிவாய நமசிவாய. ಗುರುವೇ ಶರಣಂ. ನೋಡು, ಖುಷಿಯಾಗ್ತದೆ. ಅಲ್ಲೊಂದು ಮಗು ಕೂತ್ಕೊಂಡಿದೆ. ಮಗು ಕೂತ್ಕೊಂಡು ಗುರುವೇ ಶರಣಂ ಅಂತ ಹೇಳೋಕೆ ಈಗ ಆಶೀರ್ವಾದ ಮಾಡ್ತದೆ. ಇದೇ ಸತ್ಯ. ಆ ಮಗುವಿನ ಒಳಗೆ ಏನು ಇದೆ ಆ ಮಗುವಿಗೆ ಗೊತ್ತಿಲ್ಲ. ಅರ್ಥ ಆಯ್ತು ಹೇಳಿದ್ರು? ಆ ಮಗುವಿನ ಒಳಗೆ ಏನಿದೆ, ಅದು ಏನು ಮಾಡ್ತಾ ಇದೆ ಅಂತ ಅದಕ್ಕೆ ಗೊತ್ತಿಲ್ಲ. ಅದು ಏನೋ ಅವನು ನೋಡ್ತಾ ಉಂಟು, ಅದು ಹಾಗೆ ಮಾಡ್ತಾ ಉಂಟು ಅಲ್ವಾ? ಅದು ಮಗುವಾದ ಕಾರಣ. ಕಾರಣ ಏನು? ಶುದ್ಧವಾದ ಮನಸ್ಸು, ಕಲ್ಮಶವೇ ಇಲ್ಲ. ಅದಕ್ಕೆ ನೋಡೋಕೆ ಏನಾದರೂ ಖುಷಿ ಆಗ್ತದೆ, ಒಂದು ಕೈಗೆ ಮಾಡುವ ಅಂತೇಳಿ. ಗುರುಗಳು ಮಾಡಿದರು, ನಾನು ಮಾಡ್ತೇನೆ. ಅದಕ್ಕೆ ಯಾರು ಹೇಳಿಕೊಟ್ರು? ಆ ಸ್ಥಿತಿ ಉಂಟಲ್ವಾ, ಪ್ರತಿಯೊಂದು ಮನುಷ್ಯನೊಳಗೆ ಬರಬೇಕು. ನನ್ನಿಂದ ಏನೋ ಒಂದು ಒಳ್ಳೆಯದಾಗಬೇಕು, 10 ಜನಕ್ಕೆ ಒಳಿತಾಗಬೇಕು. ನಾನು ಪ್ರಪಂಚಕ್ಕೆ ಬಂದಿದ್ದೇನೆ, ಒಂದು ಕಾರಣದಿಂದ ಬಂದಿದ್ದೇನೆ, ಒಂದು ಕಾರ್ಯಕ್ಕೆ ಬೇಕಾಗಿ ಬಂದಿದ್ದೇನೆ. ಅರ್ಥ ಆಯ್ತಲ್ವ? ಕಾರಣ ಅಂದರೆ ಏನು? ಜನ್ಮ. ಅರ್ಥ ಆಯ್ತಲ್ವ? ಆ ಕಾರಣ ಅಂದರೆ ತಾಯಿ ತಂದೆ, ಅಪ್ಪ ಅಮ್ಮ. ಅಪ್ಪ ಅಮ್ಮ ಕಾರಣ ನಾವು ಬರಲಿಕ್ಕೆ ಭೂಮಿಗೆ ಬಂದ ಮೇಲೆ ನಮ್ಮ ಕಾರ್ಯ ಉಂಟಲ್ವ, ಅದು ಏನು ಅಂತ ತಿಳಿದುಕೊಳ್ಳೋದು. ಅದು ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇಲ್ಲ, ಅದು ತನ್ನಿಂತಾನಾಗೆ ನಡೀತಾ ಇರ್ತದೆ. ಅರ್ಥ ಆಯ್ತು ಹೇಳೋದು? ತನ್ನಿಂದ ತಾನಾಗೆ ನಡೀತಿರೋದು. ಇಲ್ಲಿ ನೀವು ಬರುವಾಗಲೇ ನೀವೇನನ್ನು ಈ ಪ್ರಪಂಚದಲ್ಲಿ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿಯೇ ಆಗಬೇಕು ಅಂತೇಳಿ ಸಿದ್ಧಾಂತ. ಅದೇ ಸತ್ಯ, ಅದೇ ರಿಯಾಲಿಟಿ. ಇಲ್ಲಿ ಯಾವುದು ಹೊಸತ್ತಿಲ್ಲ. ನೀವು ಹೇಳ್ತೀರಿ ನನಗೆ ಕಷ್ಟ ಉಂಟು, ನನಗೆ ನಿದ್ರೆ ಬರೋದಿಲ್ಲ. ನೀವು ಹೇಳ್ತೀರಿ ನಮಗೆ ಸಮಸ್ಯೆ ಉಂಟು, ಸಾಲ ಆಗಿದೆ. ಒಬ್ಬರು ಹೇಳ್ತಾರೆ ಆರೋಗ್ಯ ಸಮಸ್ಯೆ ಉಂಟು. ಇನ್ನೊಬ್ಬರು ಹೇಳ್ತಾರೆ ಇಷ್ಟು ವರ್ಷ ನಾವು ಸೇವೆ ಮಾಡಿದ್ದೇವೆ, ನಮಗೇನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಲ್ವಾ? ಒಬ್ಬೊಬ್ಬರು ಒಂದೊಂದು ರೀತಿ ಸಮಸ್ಯೆಯನ್ನು ಹೇಳುವುದೇ. ಸಮಸ್ಯೆ ಯಾರಿಗೆ ಇಲ್ಲ ಪ್ರಪಂಚದಲ್ಲಿ? ಸಮಸ್ಯೆ ಇಲ್ಲದವರು ಯಾರು? ಕಷ್ಟ ಇಲ್ಲದವರು ಯಾರು? ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಯಾದರೂ ಕಷ್ಟ ಉಂಟು, ಒಂದು ಭಿಕ್ಷುಕನಾದರೂ ಕಷ್ಟ ಉಂಟು ಅಲ್ವಾ? ಭಿಕ್ಷುಕನಿಗೂ ಒಂದು ಕಷ್ಟ ಉಂಟು, ಕೋಟ್ಯಾಧಿಪತಿಗೂ ಒಂದು ಕಷ್ಟ ಉಂಟು. ಕೋಟಿ ಇರ್ಬೋದು, ಆದರೆ ಅವನ ಕಷ್ಟವನ್ನು, ಅವನ ನೋವನ್ನು ಯಾರು ಹೇಳುವುದು? ಅವನು ಯಾವುದೋ ಒಂದು ರೀತಿಯಲ್ಲಿ ಅಲ್ವಾ? ಸಮಸ್ಯೆಗಳೆಲ್ಲರಿಗೂ ಉಂಟು. ಆ ಸಮಸ್ಯೆಗಳನ್ನು ನೀವು ಎದುರಿಸುವುದು ಉಂಟಲ್ಲ, ಇದು ನಿಮ್ಮ ಜೀವನ ಅಂತ ಹೇಳೋದು. ಸಮಸ್ಯೆಗಳಿಗೆ ಹೆದರಿ ನೀವು ಪರಿಹಾರ ಆಗ್ತದೆ, ಅಲ್ಲಿಗೆ ಹೋದರೆ ಒಳ್ಳೆಯದಾಗ್ತದೆ. ಆ ಸಮಸ್ಯೆ ಕೊಟ್ಟದೇ ಭಗವಂತ. ಏನು ಮಾಡೋದು? ಆ ಕಷ್ಟವನ್ನು ಕೊಟ್ಟದೇ ಭಗವಂತ ನಿಮಗೆ. ನಿಮಗೆ ಗೊತ್ತಾ ಹೀಗೆಲ್ಲ ಆಗ್ತದೆ ಅಂತೇಳಿ? ನಾನು ಕೇಳೋದು, ಪ್ರತಿಯೊಬ್ಬರ ಜೀವನದಲ್ಲಿ ನಾಳೆ ಆಗುವ ವಿಚಾರ ಗೊತ್ತಾ? ಗೊತ್ತಿಲ್ಲ. ಆದರೆ ನಿಮ್ಮ ಆತ್ಮಕ್ಕೆ ಉಂಟಲ್ವ, ಚೆನ್ನಾಗಿ ಗೊತ್ತಿರ್ತದೆ. ನಾನು ಮಾಡಿದ ತಪ್ಪಿಗೆ ನಾನು ಅನುಭವಿಸ್ತಾ ಇದ್ದೇನೆ. ಅರ್ಥ ಆಗ್ತಾ ಹೇಳೋದು? ಅನುಭವಿಸ್ಲಿಕ್ಕೆ ಒಂದು ದೇಹ ಬೇಕಲ್ಲ, ಅದಕ್ಕೊಂದು ದೇಹ ಬೇಕು ಅನುಭವಿಸಬೇಕು ಅಂತಾದರೆ. ಒಳ್ಳೆಯದು ಕೆಟ್ಟದು ಎರಡನ್ನೂ ನಾವು ಹಂಚಿಕೊಳ್ಳಬೇಕು ಅಂತಾರೆ ಒಂದು ದೇಹ ಬೇಕು. ತಿಳಿದುಕೊಳ್ಳಬೇಕಾದ್ರೆ ದೇಹ ಬೇಕು. ಈ ದೇಹದ ಒಳಗೆ ಒಂದು ಉಂಟು. ಅರ್ಥ ಆಯ್ತಲ್ವ? ಅದು ಇರುವ ಕಾರಣ ನಾವೆಲ್ಲ ಇರೋದು. ಅದಕ್ಕೆ ಜೀವಾತ್ಮ ಅಂತ ಹೇಳೋದು ಅಲ್ವಾ? ಅರ್ಥ ಆಗ್ತಾನೆ ಹೇಳೋದು? ಆ ಜೀವಾತ್ಮದಲ್ಲಿ ಎಲ್ಲವೂ ರಿಜಿಸ್ಟರ್ ಆಗಿದೆ ಅಂತ ಹೇಳೋದು. ನೀವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ವಿಧಿಯನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ನಿಮ್ಮ ವಿಧಿಯನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಪಡ್ಕೊಂಡು ಬಂದದ್ದು, ವರವಾಗಿ ಪಡ್ಕೊಂಡು ಬಂದದ್ದು ಇದೆಲ್ಲ ಸಮಸ್ಯೆಗಳು. ಅರ್ಥ ಆಯ್ತಲ್ವ? ನಿಮ್ಮ ಎಲ್ಲ ವಿಚಾರಗಳು ಉಂಟಲ್ವ, ಇದೆಲ್ಲ ನೀವು ವರವಾಗಿ ಪಡ್ಕೊಂಡು ಬಂದದ್ದು. ಯಾಕೆ ವರವಾಗಿ ಪಡ್ಕೊಂಡು ಬಂದಿರಿ ಗೊತ್ತುಂಟಾ? ಹಿಂದಿನ ಜನ್ಮದಲ್ಲಿ ಮಾಡಿದ ವಿಷಯವನ್ನು ಈ ಜನ್ಮದಲ್ಲಿ ಮುಗಿಸ್ಲಿಕ್ಕೆ ಬೇಕಾಗಿ, ಬೇರೆ ಏನಲ್ಲ ಇದು. ಒಂದು ಗುರುವಿನ ಸೇವೆ ಯಾಕೆ ಮಾಡಬೇಕು? ಗುರುವಿನ ಹತ್ರ ಯಾಕೆ ಬರಬೇಕು? ಈಗ ಅಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ ಅಲ್ವಾ, ಕಾಲು ನೋವಿನಲ್ಲಿ. ಅವನ ಹತ್ರ ಅವತ್ತೇ ಹೇಳಿದರು, 3 ವರ್ಷದಿಂದ ಹೇಳಿದರು ಅಲ್ವಾ, ಇಲ್ಲಪ್ಪ ಇದು ಸಮಸ್ಯೆ ಆಗ್ತದೆ, ಇದಕ್ಕೆ ಔಷಧಿ ಇಲ್ಲ, ಇದು ಅನುಭವಿಸಿ ಆಗಬೇಕು ನೀನು, ಬೇರೆ ದಾರಿ ಇಲ್ಲ ಅಂತ. ಅವತ್ತು ಹೇಳುವಾಗ ಅರ್ಥ ಆಗಲಿಲ್ಲ. ಅವತ್ತು ಹೇಳಿದ್ದೆ ಅವ್ರ ಹತ್ರ, ಒಂದು ಸಲ ಬಂದು ಹೋಗಿ, ಯಾವುದಕ್ಕೂ ಒಂದು ಸಲ ಬಂದು ಹೋಗಿ ಅಂತ. ಇಲ್ಲ ನನಗೆ ನಡಿಲಿಕ್ಕೆ ಆಗೋದಿಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಇವತ್ತು ಹೇಗೆ ಬಂದದ್ದು? ಯಾರು ಕರ್ಕೊಂಡು ಬಂದದ್ದು ಅಲ್ವಾ? ಇವತ್ತೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಕೇಳಿದರೂ ಕೂಡ ಅದಕ್ಕೆ ಔಷಧಿ ಇಲ್ಲ, ಔಷಧಿ ಇಲ್ಲ, ಔಷಧಿ ಇಲ್ಲ ಅಂತ ಹೇಳ್ತಾರೆ. ಔಷಧಿ ಇಲ್ಲ ಅಂತೇಳಿದ್ರೆ ಅದು ಕರ್ಮವನ್ನು ಅನುಭವಿಸುವುದು ಅಂತ ಅರ್ಥ. ಅದಕ್ಕೊಂದು ಔಷಧಿ ಉಂಟು ಅಂತೇಳಿದ್ರೆ ನಿಮ್ಮ ಕರ್ಮಕ್ಕೆ ಪರಿಹಾರ ಉಂಟು ಅಂತೇಳಿ ಅರ್ಥ. ಆಗ ನೀವು ಜನ್ಮ ಜನ್ಮದಲ್ಲಿ ಮಾಡಿದ ತಪ್ಪು ಏನು ಅಂತ ನಿಮಗೆ ಗೊತ್ತುಂಟಾ? ನೀವು ಜನ್ಮ ಜನ್ಮದಲ್ಲಿ ಮಾಡಿದ ತಪ್ಪು ಏನು ಎಂಬ ಅರಿವು ನಿಮಗೆ ಬಂದರೆ ಉಂಟಲ್ವಾ, ಬರುವುದನ್ನೆಲ್ಲ ನೀವು ಸ್ವೀಕಾರ ಮಾಡಿಕೊಂಡು ಹೋಗ್ತೀರಿ. ಯಾವುದೋ ಒಂದು ಜನ್ಮದಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಇಲ್ಲದೆ ನನಗೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ದೃಢವಾದ ಒಂದು ನಂಬಿಕೆ ನಿಮ್ಮೊಳಗೆ ಬಂದರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಎಲ್ಲವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತೀರಿ, ದುಃಖ ಪಡೋದಿಲ್ಲ ನೀವು. ನಾನು ಅನುಭವಿಸಬೇಕು, ಅನುಭವಿಸ್ತಾ ಇದ್ದೇನೆ. ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲಲ್ಲ. ಹೇಗೆ ತಪ್ಪಿಸುವುದು? ಪರಿಹಾರದಲ್ಲಿ ತಪ್ಪಿಸ್ಲಿಕ್ಕೆ ಆಗ್ತದಾ? ಒಂದು ಗುರುವನ್ನು ಹುಡುಕಿಕೊಂಡು ಬರ್ತಾರೆ, ಗುರುವಿನ ದರ್ಶನ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದರೆ ಅವನು ನನಗೆ ಪರಿಹಾರ ಮಾಡಿಕೊಡಿ, ನನಗೆ ಒಳ್ಳೆಯದು ಮಾಡಿಕೊಡಿ ಅಲ್ವಾ? ಈ ಪ್ರಪಂಚದಲ್ಲಿ ಇರುವುದೇ ಅಲ್ವಾ, ಗುರುವಿನ ಹತ್ರ ಹೋದ ಕೂಡಲೇ ಒಳ್ಳೆಯದಾಗಬೇಕು, ಇವತ್ತು ಹೋದರೆ ನಾಳೆ ಆಗಬೇಕು. ಈಗೊಂದು ಬೀಜ ಕೊಡೋದು, ಸ್ವಲ್ಪ ಹೊತ್ತಿನಲ್ಲಿ ಅದು ಮರ ಆಗಿ ಹಣ್ಣಾಗಿ ಬರಬೇಕು. ಆಗ್ತದಾ? ಆಗ್ತದಾ ಅಂತ ಹೇಳಿದ್ರು. ಮೋಡಿ ವಿದ್ಯೆಯಲ್ಲಿ ಮಾಡ್ಬೋದು, ಮಾಡ್ತಾರೆ. ಆಯ್ತಾಯ್ತಲ್ಲ, ಮೋಡಿ ವಿದ್ಯೆಯಲ್ಲಿ ಮಾಡ್ತಾರೆ. ಅದು ಮೋಡಿ ವಿದ್ಯೆ, ಕಣ್ಕಟ್ಟು ವಿದ್ಯೆ, ಸತ್ಯ ಅಲ್ಲ. ಸತ್ಯ ನಿಮಗೆ ತಿಳಿಬೇಕು, ಸ್ವಲ್ಪ ಸಮಯ ಬೇಕು. ಸತ್ಯದ ಅರಿವಾಗಬೇಕಾದ್ರೆ, ಸತ್ಯದ ಅರಿವಾಗಲಿಕ್ಕೆ ಬೇಕಾಗಿ ಒಂದು ಗುರುವನ್ನು ಹುಡುಕಿಕೊಂಡು ಹೋಗುವುದು. ನಿಜವಾಗಿ ಗುರು ಯಾಕೆ ಇರೋದು ಗೊತ್ತಾ? ಸತ್ಯದ ಮಾರ್ಗ ತೋರಿಸಲಿಕ್ಕೆ. ಆ ಸತ್ಯಕ್ಕೆ ಎಲ್ಲರೂ ಶರಣಾಗಲೇಬೇಕು. ದೇವಾನು ದೇವತೆಗಳು, ಋಷಿಮುನಿಗಳು ಯಾರಾದರೂ ಸರಿ ಸತ್ಯಕ್ಕೆ ಶರಣಾಗಲೇಬೇಕು ಅಂತ ಹೇಳೋದು. ಸತ್ಯವನ್ನು ಒಪ್ಪಿಕೊಳ್ಳಿ ಅಂತ ಹೇಳೋದು. ಸತ್ಯವನ್ನು ಒಪ್ಪಿಕೊಳ್ಳಿ. ಸತ್ಯವನ್ನು ಒಪ್ಪಿಕೊಳ್ಳುವಾಗ ಆಗುವ ಸಂತೋಷವೇ ಬೇರೆ. ನಿಮ್ಮ ಆತ್ಮ ತೃಪ್ತಿ ಆಗ್ತದೆ. ಹೌದಪ್ಪ, ನಾನು ಸತ್ಯ ಹೇಳಿದೆ, ಧೈರ್ಯವಾಗಿದ್ದೇನೆ, ಓಡಾಡ್ತಾ ಇದ್ದೇನೆ ಧೈರ್ಯವಾಗಿ. ಸುಳ್ಳನ್ನು ಹೇಳಿ ಕಳ್ಳನಾಗಿ ನಾವು ಓಡಾಡಿದರೆ ಏನಾಗ್ತದೆ ಗೊತ್ತುಂಟ? ನಮ್ಮ ಮನಸ್ಸಾಕ್ಷಿಯೇ ನಮ್ಮನ್ನು ತಿಂತದೆ, ನಮ್ಮ ಮನಸ್ಸಾಕ್ಷಿಯೇ ನಮ್ಮನ್ನು ಕೊಲ್ತದೆ. ನೀನು ಕಳ್ಳ, ನೀನು ಕಳ್ಳ, ನೀನು ಕಳ್ಳ, ನೀನು ಸುಳ್ಳು ಹೇಳಿದ್ದಿ, ನೀನು ಸುಳ್ಳು ಹೇಳಿದ್ದಿ, ನೀನು ಸುಳ್ಳು ಹೇಳಿದ್ದಿ ಅಲ್ವಾ? ಅದೇ ಸಾಕಲ್ವಾ? ಸತ್ಯ ಎಂಬುದು ಕಹಿ, ಸತ್ಯ ಎಂಬುದು ಕಹಿ. ಅದನ್ನು ಜೀರ್ಣ ಮಾಡಲಿಕ್ಕೆ ಆಗುವುದಿಲ್ಲ, ತುಂಬ ಕಷ್ಟ ಉಂಟು. ಇಲ್ಲಿ ಸತ್ಯ ಬೇಡ ಯಾರಿಗೂ. ನಾವು ಹುಟ್ಟಿದ್ದೇವೆ, ಯಾಕೆ ಹುಟ್ಟಿದ್ದೇವೆ ಅಂತಲೇ ಗೊತ್ತಿಲ್ಲಲ್ಲ. ನಾವು ಹುಟ್ಟಿದ್ದೇವೆ, ಯಾಕೆ ಹುಟ್ಟಿದ್ದೇವೆ ಅಂತೇಳಿ ನಮಗೆ ಗೊತ್ತಿಲ್ಲ ಅಂತ ಹೇಳೋದು. ಈ ಪ್ರಪಂಚದಲ್ಲಿ ಹೇಗೆ ಅಂತೇಳಿದರೆ, ಪರಿಹಾರ ದೇವಸ್ಥಾನಕ್ಕೆ ಹೋದ ಕೂಡಲೇ ಒಳ್ಳೆಯದಾಗಬೇಕು, ದೇವರ ಹತ್ರ ಹೇಳಿದ ಕೂಡಲೇ ಅದು ಪರಿಹಾರ ಆಗ್ತದೆ ಅಲ್ವಾ? ವಿಷಯ ಹೇಳೋದು, ಒಂದು ದೇವಸ್ಥಾನಕ್ಕೆ ನೀವು ಹೋಗ್ತೀರಿ, ಒಂದು ಶಿವನ ದೇವಸ್ಥಾನ ಅಂತ ಇಟ್ಟುಕೊಳ್ಳುವ, ಅಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಇಟ್ಟುಕೊಳ್ಳುವ ಅಲ್ವಾ? ಇನ್ನು ಅನೇಕ ದೇವರಿದ್ದಾರೆ ಅಲ್ವಾ, ಸುಬ್ರಹ್ಮಣ್ಯ, ಗಣಪತಿ ಎಲ್ಲ ಇದ್ದಾರೆ, ಎಲ್ಲ ದೇವರುಗಳಿದ್ದಾರೆ. ಅಲ್ಲಿಗೆ ಹೋಗ್ತೀರಿ, ನೀವು ಪೂಜೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ನಿಮಗೆ ಪರಿಹಾರ ಆಗ್ತದಾ? ದೇವರು ನಿಮ್ಮ ಹತ್ರ ಮಾತಾಡ್ತಾನ?
ನಿಮ್ಮ ಹತ್ರ ನೀವು ತಾನೇ ಮಾತಾಡೋದು, ನಿಮ್ಮ ಕಷ್ಟವನ್ನು ನಿಮ್ಮ ಒಳಗೆ ತಾನೇ ಹೇಳೋದು ನೀವು. ಅಯ್ಯೋ ದೇವರೇ ಹೀಗೆ ಆಯಿತು, ಅಯ್ಯೋ ದೇವರೇ ಹಾಗೆ ಆಯಿತು, ಹೇಗಾದರೂ ಒಂದು ದಾರಿ ಮಾಡಿಕೊಡಿ ಅಂತೇಳಿ ಅಲ್ವಾ? ಸತ್ಯ ಅಲ್ವಾ? ಕಾರಣ ಏನು ಗೊತ್ತಾ? ದೇವರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ದೇವರು ನಿಮ್ಮ ಕಣ್ಣಿಗೆ ಕಂಡ್ರೆ ದೇವರನ್ನು ಕೂಡ ನೀವು ಬಿಡಲಿಕ್ಕಿಲ್ಲ ಅಂತ ಹೇಳೋದು. ದೇವರಿಗೆ ಕೂಡ ನೀವು ಉಪದ್ರ ಕೊಡ್ತಾ ಇರುವಿರಿ. ಹಾಗೆ ಆಯಿತು, ಹೀಗೆ ಆಯಿತು, ಅದಾಯಿತು, ಇದಾಯಿತು. ಕಾರಣ ಏನು? ದೇವರು ಮಾತಾಡೋದಿಲ್ಲ ಆ ಕಡೆಯಿಂದ. ನಿಮ್ಮ ನಿಮ್ಮ ವಿಧಿಯಲ್ಲಿ ಏನುಂಟು ಅದುವೇ ನಡೆಯುವುದು. ಈಗ ಒಂದು ಉದಾಹರಣೆ, ಯಾವ್ಯಾವ ರೀತಿಯಲ್ಲಿ ಒಂದು ಪ್ರಾರ್ಥನೆ ಮುಟ್ಟುತ್ತದೆ, ಅವರವರ ಭಕ್ತಿ ಅವರವರ ಸತ್ಯ ಯಾವ್ಯಾವ ರೀತಿಯಲ್ಲಿ ತಲುಪುತ್ತದೆ ಅಂತ ಹೇಳಿದರೆ, ಒಂದು ಸಣ್ಣ ಒಂದು ಉದಾಹರಣೆ ಹೇಳ್ತಾನೆ. ಅಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ, ದಾವಣಗೆರೆಯಿಂದ ಬಂದದ್ದವ, ಅರ್ಥ ಆಯ್ತಲ್ವ? ದಾವಣಗೆರೆಯಿಂದ ದೋಸೆ ಹಿಟ್ಟು ತಗೊಂಡು ಬಂದಿದ್ದಾನೆ. ಅಲ್ಲಿ ದೋಸೆ ಹಿಟ್ಟು ತಗೊಂಡು ದೋಸೆ ಹಿಟ್ಟು ಮಾಡಿದ್ದು ದಾವಣಗೆರೆಯಲ್ಲಿ, ದೋಸೆ ಊಟ ಮಾಡೋದು ಗೋಪಾಲಪುರದಲ್ಲಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡಿದರೆ ಸಾಕು, ಅವರವರ ಭಕ್ತಿ ಅವರವರ ಶ್ರದ್ಧೆ ಅವರವರ ನಂಬಿಕೆ ಎಷ್ಟರ ಮಟ್ಟಿಗೆ ಉಂಟು ಅಂತೇಳಿ. ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಇದು ಗುರುಗಳ ಹತ್ರ ಬಂದ ಕೂಡಲೇ ಮಾಯಾ ಮಂತ್ರ ಆಗಬೇಕು, ಮ್ಯಾಜಿಕ್ ಆಗಬೇಕು, ವಶೀಕರಣ ಮಾಡಿಕೊಡಬೇಕು ಅಲ್ವಾ? ವಶೀಕರಣ ಮತ್ತೆಂಥದ್ದು, ಸಮಸ್ಯೆಗಳು ಪರಿಹಾರ ಮಾಡಿಕೊಡಬೇಕು. ಮಾಡೋದೆಲ್ಲ ತಪ್ಪು ಇವರು ಅಲ್ವಾ? ಸಮಸ್ಯೆಯನ್ನು ಹೇಳಿಕೊಂಡು ಬರೋದು ಇವರು. ಸಮಸ್ಯೆ ಇವರಿಗೆ, ಸಮಸ್ಯೆ ನಮಗಲ್ಲ. ಅರ್ಥ ಆಯ್ತಾ? ಇಲ್ಲಿ ನಮಗಿರೋದು ಒಂದೇ ಸ್ಥಿತಿ, ಸತ್ಯದ ಸ್ಥಿತಿ, ಪ್ರೀತಿಯ ಸ್ಥಿತಿ. ಸತ್ಯ ಮತ್ತು ಪ್ರೀತಿಗೆ ವಶವಾಗದವರು ಯಾರಿದ್ದಾರೆ ಪ್ರಪಂಚದಲ್ಲಿ? ಸತ್ಯ ಮತ್ತು ಪ್ರೀತಿಗೆ ವಶವಾಗದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ಅಂತ ಕೇಳೋದು. ಯಾರಾದ್ದಿದ್ದಾರ? ಸತ್ಯ ಮತ್ತು ಪ್ರೀತಿಗೆ ವಶವಾಗಿ ಆಗಬೇಕು, ಸರೆಂಡರ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಅದು ಅದಕ್ಕಿರುವ ಶಕ್ತಿ. ಇದನ್ನು ಗುರುಗಳು ಹೇಳ್ತಾರೆ. ಈಗಪ್ಪ ನೋಡಪ್ಪ, ನಿನ್ನ ಜೀವನವೇ ಹೀಗೆ, ನೀನು ಅನುಭವಿಸಲೇಬೇಕು, ಬೇರೆ ದಾರಿ ಇಲ್ಲ. ಇದು ಅನುಭವಿಸಿ ಆಗಬೇಕಾದಂಥ ವಿಚಾರ. ಶ್ರೀರಾಮಚಂದ್ರ ಬಂದು ಕಾಡಿಗೆ ಹೋದದ್ದು ಸತ್ಯ ಆಗಿದ್ದರೆ, ಪಾಂಡವರು ಕಾಡಿಗೆ ಹೋದದ್ದು ಸತ್ಯವಾಗಿದ್ದರೆ, ವನವಾಸವನ್ನು ಅನುಭವಿಸಿದರೆ, ಆ ಕಥೆಯನ್ನು ನೀವೆಲ್ಲ ಒಪ್ಪುವುದಂತಾಗಿದ್ದರೆ, ದೇವರಿಗೆ ಶ್ರೀರಾಮಚಂದ್ರ ದೇವರ ಅವತಾರ ಅಲ್ವಾ? ಸಾಕ್ಷಾತ್ ಭಗವಂತ ಶ್ರೀಮನ್ನಾರಾಯಣ, ಅವನು ಭೂಮಿಗೆ ಬಂದು ಎಷ್ಟೆಲ್ಲ ಕಷ್ಟಪಟ್ಟ. ಕತೆ ರಾಮಾಯಣ ಒಂದು ಪುರಾಣ, ಒಂದು ಗ್ರಂಥ, ಮಹಾಕಾವ್ಯ, ಕಾಲಜ್ಞಾನ, ಏನು ಬೇಕಾದರೆ ಹೇಳುವ. ಸಾಕ್ಷಾತ್ ಭಗವಂತನಿಗೆ ಅಷ್ಟು ಕಷ್ಟ ಆಗಿದ್ದರೆ ಇನ್ನು ನಮಗಲ್ಲಿ ಎಷ್ಟು ಕಷ್ಟ ಆಗಬೇಕು? ಶ್ರೀರಾಮಚಂದ್ರನಾಗೆ ನಾವೇನು ಕಷ್ಟಪಡಲಿಲ್ಲಲ್ಲ. ಶ್ರೀರಾಮಚಂದ್ರ ಯಾವುದು ಬೇಡ ಅಂಥೇಳಿ ಕಾಡಿಗೆ ಹೋದ, ನಾವು ಹೋಗ್ಲಿಕ್ಕೆ ರೆಡಿ ಇದ್ದೇವಾ? ಆ ಸ್ಥಿತಿ ಇದ್ದರೆ ನಿಮಗೆ ಸತ್ಯದ ಅರಿವಾಗ್ತದೆ ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು? ಒಂದು ಗುರುಭಕ್ತನಾದರೆ, ಒಂದು ಗುರುವನ್ನು ಹುಡುಕಿಕೊಂಡು ಬರ್ತಾನೆ ಅಂತ ಹೇಳಿದರೆ, ಅವನ ಬಾಯಲ್ಲಿ ವಶೀಕರಣ, ಮಾಟ, ಮಂತ್ರ ಮತ್ತು ಇನ್ನು ಕೆಲವೆಲ್ಲ ವಿಚಾರಗಳೆಲ್ಲ ಉಂಟು ಈ ಪ್ರಪಂಚದಲ್ಲಿ. ಇದೆಲ್ಲ ಅವನ ಬಾಯಲ್ಲಿ ಬಂದರೆ ಅವನೊಂದು ಗುರುಭಕ್ತನಲ್ಲವೇ ಅಲ್ಲ. ಅರ್ಥ ಆಯ್ತಲ್ವ? ಇದೆಲ್ಲ ಮಾಡಿ ಗೆಲ್ಲಲಿಕ್ಕೆ ಆಗ್ತದ ಅಂತ ಕೇಳೋದು. ಒಬ್ಬರ ಮನೆಯನ್ನು ಹಾಳು ಮಾಡಿ, ಒಬ್ಬರ ಮನಸ್ಸನ್ನು ಹಾಳು ಮಾಡಿ ಈ ಪ್ರಪಂಚದಲ್ಲಿ ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ? ಅದು ಕಟ್ಟಿಟ್ಟ ಬುತ್ತಿ ಅಲ್ವ? ಅದು ಒಂದಲ್ಲ ಒಂದು ದಿನ ನಮಗೆ ಸಿಕ್ಕೇ ಸಿಗ್ತದಲ್ವ? ನಾವು ಆಡಿದ ಮಾತದು ನಮಗೇ ಬರುವುದು, ಬೇರೆ ಎಲ್ಲಿಗೂ ಹೋಗುವುದಿಲ್ಲ. ಒಂದು ಗುರುವಿನ ಹತ್ರ ಬಂದವ ಕೇಳುವ ವಿಚಾರವೇ ಬೇರೆ. ಸತ್ಯದ ಮಾರ್ಗವನ್ನು ತೋರಿಸಿಕೊಡಿ, ಜೀವನದ ಅರ್ಥವನ್ನು ತಿಳಿಸಿಕೊಡಿ. ಹಾಗೆ ಬಂದು 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 ಸೇವೆ ಮಾಡ್ತಾ ಸೇವೆ ಮಾಡ್ತಾ ಸೇವೆ ಮಾಡ್ತಾ ಸತ್ಯದ ಅರಿವು ಆಗುವುದು. ಆ ಸತ್ಯದ ಅರಿವು ಆಗುವಾಗ ಅವನ ಒಳಗೊಂದು ಸಂತೋಷ ಉಂಟಾಗ್ತದೆ. ನಾನು ಹೇಳ್ಬೋದು ಬಾಯಲ್ಲಿ, ಆದರೆ ಇದನ್ನು ಅನುಭವಿಸುವುದು ಅವರವರು. ನಾನು ಇದನ್ನು ಅನುಭವಿಸಿದ ಕಾರಣ ನನಗೆ ಹೇಳಲಿಕ್ಕೆ ಆಗ್ತದೆ, ಇದನ್ನು ನೀವು ಅನುಭವಿಸಿದ ಕಾರಣ ನಿಮಗಿದು ಹೇಳಲಿಕ್ಕೆ ಆಗೋದಿಲ್ಲ, ನಿಮಗೆ ಇದರ ಮೇಲೆ ನಂಬಿಕೆಯೂ ಬರೋದಿಲ್ಲ. ಅದು ಯಾವಾಗ ನಿಮ್ಮ ಜೀವನದಲ್ಲಿ ಆಗ್ತದೆ ಆವಾಗ ನಿಮಗೆ ನಂಬಿಕೆ ಬರುವುದು. ಪ್ರತಿಯೊಬ್ಬರ ಜೀವನದಲ್ಲಿ ನಡೀತದೆ ಇದು. ಅರ್ಥ ಆಗ್ತಾ ಹೇಳೋದು? ಒಂದು ಗುರು ಆದವರು ಇದನ್ನೆಲ್ಲ ಮಾಡಲಿಕ್ಕೆ ಹೋಗುವುದಿಲ್ಲಪ್ಪ. ಅರ್ಥ ಆಯ್ತಾ? ಬರುವಾಗ ನಂಬಿಕೆಯಲ್ಲಿ ಬರ್ತಾರೆ, ಎಲ್ಲವೂ ಮಾಡ್ತಾರೆ, ಕೊನೆಗೆ
ಅಲ್ಲಿ ಹೋಗಿ ಏನು ಒಳ್ಳೆಯದಾಗಲಿಲ್ಲ, ಹಾಗೆ ಆಗಲಿಲ್ಲ, ಹೀಗೆ ಆಗಲಿಲ್ಲ. ಆಯ್ತಪ್ಪ, ದೇವಸ್ಥಾನಕ್ಕೆ ಹೋಗೋರಿಗೆಲ್ಲ ಯಾಕೆ ಒಳ್ಳೆಯದಾಗೋದಿಲ್ಲ? ಮನೆಯಲ್ಲಿ ಎಷ್ಟು ಪೂಜೆ ಪುನಸ್ಕಾರ ಹೋಮ ಯಜ್ಞಾದಿಗಳನ್ನು ಮಾಡೋರಿಗೆ ಯಾಕೆ ಒಳ್ಳೆಯದಾಗೋದಿಲ್ಲ? 24 ಗಂಟೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕನಿಗೆ ಯಾಕೆ ದೇವರ ದರ್ಶನ ಆಗೋದಿಲ್ಲ? ಆ ಭಗವಂತನ ದರ್ಶನ ಆಗೋದಿಲ್ಲ? ಯಾಕೆ ಆಗೋದಿಲ್ಲ? ಸ್ವಲ್ಪ ಆಲೋಚನೆ ಮಾಡಿ ನೀವು. ನಿಮ್ಮ ವಿಧಿ, ನಿಮ್ಮ ವಿಧಿಯಲ್ಲಿ ಏನುಂಟು ಅದು ನಡೀಲೇಬೇಕು. ನಿಮ್ಮ ವಿಧಿಯಲ್ಲಿ ಗುರುವಿನ ಸೇವೆ ಮಾಡಿಯೇ, ಆ ಗುರುವಿನ ಮಾರ್ಗದರ್ಶನದಲ್ಲಿ, ಆ ಗುರುವಿನ ಒಂದು ಆಶೀರ್ವಾದದಿಂದ ನಿಮ್ಮ ಜೀವನವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಇದ್ದರೆ ಅದು ಯಾರಿಂದಲೂ ತಪ್ಪಿಸಲಿಕ್ಕೆ ಸಾಧ್ಯ ಅಲ್ಲ, ತಪ್ಪಿಸಲಿಕ್ಕೆ ಆಗುವುದೇ ಇಲ್ಲ. ಅರ್ಥ ಆಗ್ತಾ ಹೇಳೋದು? ಪ್ರತಿಯೊಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುವುದು ಸತ್ಯ ಅಂತ ಹೇಳೋದು. ಎಲ್ಲಿಯೋ ಹುಟ್ಟಿದವರು ಎಲ್ಲಿಯೋ ಒಂದಾಗ್ತಾರೆ ಅಲ್ವಾ? ಎಲ್ಲಿಯೋ ಹುಟ್ಟಿದವರು ಎಲ್ಲಿಯೋ ಒಂದಾಗ್ತಾರೆ ಅಂದರೆ ಗಂಡ ಹೆಂಡತಿ ಆಗ್ತಾರೆ ಅಲ್ವಾ? ಎಲ್ಲೋ ಇದ್ದವರು ಎಷ್ಟೋ ದೂರ ಹೋಗಿ ಜೀವನ ಮಾಡ್ತಾರೆ. ಯಾವುದೋ ಊರಲ್ಲಿ ಹುಟ್ಟಿದ್ದು, ಯಾವುದೋ ಊರಲ್ಲಿ ಬೆಳೆಯುವುದು, ಯಾವುದೋ ಊರಲ್ಲಿ ಸಾಯುವುದು ಅಲ್ವಾ? ಅರ್ಥ ಆಗ್ತಾ ಹೇಳೋದು? ಇದಲ್ಲೇನು ನಿಮ್ಮ ಪ್ಲ್ಯಾನಿಂಗಾ? ನಾನು ಕೇಳೋದು. ನಾವು ಪ್ಲ್ಯಾನ್ ಮಾಡೋದು ಇದೆಲ್ಲ. ಜೀವನ ನಮ್ಮ ಪ್ಲ್ಯಾನ್ನಾಗಿ ಇಲ್ಲ. ಜೀವನ ನಮ್ಮ ಪ್ಲ್ಯಾನ್ನಾಗಿ ಇಲ್ಲವಿಲ್ಲ. ಕಾರಣ ಏನಂದರೆ, ಜೀವನ ಎಂಬುದು ನಮ್ಮದಲ್ಲ, ಈ ಜೀವ ಎಂಬುದು ನನ್ನದಲ್ಲ ಎಂಬ ಸತ್ಯವನ್ನು ತಿಳಿಯುವುದು. ಈ ದೇಹದಲ್ಲಿ ಸ್ವಲ್ಪ ಸಮಯ ಇರ್ತದೆ, ಅದು ಇನ್ನೊಂದು ದೇಹಕ್ಕೆ ಹೋಗ್ತದೆ. ಬಾಡಿಗೆ ಮನೆ ಇದ್ದಾಗೆ ಈ ದೇಹ. ಅರ್ಥ ಆಯ್ತಲ್ಲ? ಯಾವಾಗ ಬೇಕಾದರೂ ಈ ಮನೆಯನ್ನು ಖಾಲಿ ಮಾಡಿ ಹೋಗ್ಬೋದವ. ಒಳಗಿರುವ ಪರಮಾತ್ಮ, ಆ ಒಳಗಿರುವ ಪರಮಾತ್ಮನನ್ನು ನೀವು ಪೂಜಿಸಿ, ನಿಮ್ಮನ್ನೇ ನೀವು ಪೂಜಿಸಿ, ನಿಮ್ಮನ್ನೇ ನೀವು ನಂಬಿ, ನಿಮ್ಮ ಒಳಗೆ ಆತ್ಮವಿಶ್ವಾಸ ಬರಲಿ, ಆಗ ಎಲ್ಲವೂ ಸರಿಯಾಗ್ತದೆ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ, ನಿಮಗೆ ಯಾರ್ಯಾರ ಮೇಲೆ ನಂಬಿಕೆ ಇರುವುದಾದರೆ ಈ ಪ್ರಪಂಚದಲ್ಲಿ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಉಂಟು. ನಿಮ್ಮನ್ನು ನೀವು ನಂಬಿ ಅದರೊಳಗೊಂದು ಸತ್ಯ ನಿಮಗೆ ಅರಿವಾಗ್ತದೆ. ಆಗ ನಿಮ್ಮ ಜೀವನದ ದಾರಿ ನಿಮಗೇ ಸಿಗ್ತದೆ. ಮನುಷ್ಯನ ಒಳಗೆ ಪ್ರತಿಯೊಬ್ಬನ ಒಳಗೊಂದು ಪ್ರತಿಭೆ ಅಂತ ಕೊಟ್ಟಿದ್ದಾರೆ, ಪ್ರತಿಭೆ ಅಂತೇಳಿ. ಅರ್ಥ ಆಗ್ತಲ್ವ? ಆ ಪ್ರತಿಭೆ ಎಲ್ಲರನ್ನು ಪರಿಚಯ ಮಾಡಿಕೊಡ್ತದೆ. ಆ ಪ್ರತಿಭೆಯನ್ನು ಎಲ್ಲರೂ ಹಿಂಬಾಲಿಸ್ತಾರೆ. ಅರ್ಥ ಆಯ್ತಾ? ಒಂದು ಹೂ ಕರೆಯುವುದಿಲ್ಲ ಬಾ ಅಂತೇಳಿ, ಒಂದು ಹಣ್ಣು ಕರೆಯುವುದಿಲ್ಲ ಬಾ ಅಂತೇಳಿ, ಒಂದು ನೀರು ಕರೆಯುವುದಿಲ್ಲ ಬಾ ಅಂತೇಳಿ. ಅರ್ಥ ಆಯ್ತಾ? ನಾವು ಅದತ್ರ ಹೋಗುದು. ಹಾಗೆ ಮನುಷ್ಯನ ಒಳಗಿರುವ ಸತ್ಯ ಸ್ಥಿತಿ ಯಾರನ್ನು ಕರೆಯುವುದಿಲ್ಲ ಬಾ ಅಂತೇಳಿ, ನಾವು ಅದತ್ರ ಹೋಗುದು. ಒಂದು ಗುರು ಆದವರು ಯಾವತ್ತೂ ಕರೀಲಿಕ್ಕಿಲ್ಲ ನೀನು ಬಾ ಅಂತೇಳಿ. ನೀನು ಬಾ, ನೀನು ಸೇವೆ ಮಾಡು, ನಿನಗೆ ಒಳ್ಳೆಯದಾಗ್ತದೆ. ಈ ವಿಚಾರವನ್ನು ಒಂದು ಗುರು ಆದವರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳುವುದಾದರೆ ಅವರು ಗುರುವೇ ಅಲ್ಲ ಅಂತೇಳು. ಅರ್ಥ ಮಾಡಿಕೊಳ್ಬೇಕು. ನಿನಗೆ ಒಳ್ಳೆಯದಾಗ್ತದೆ, ಇಲ್ಲಿ ಬಾಪ, ನಿನ್ನ ಕಷ್ಟ ಎಲ್ಲ ಪರಿಹಾರ ಮಾಡಿಕೊಡ್ತೇನೆ, ನೀನು ಹಾಗೆ ಇರ್ತಿ, ನೀನು ಹೀಗೆ ಇರ್ತಿ, ಕೋಟ್ಯಾಧೀಶ್ವರನಾಗ್ತಿ ಎಂಬ ಆಸೆಯನ್ನೆಲ್ಲ ಹುಟ್ಟಿಸುವುದಿಲ್ಲ ಗುರು. ಆಸೆಯನ್ನು ನಾಶ ಮಾಡಿಸ್ತಾನೆ, ಆಸೆಯನ್ನು ಬೆಳೆಸುವುದಿಲ್ಲ, ಆಸೆಯನ್ನು ಮುಗಿಸ್ತಾನೆ. ಇವನಿಗಿನ ಆಸೆಯೇ ಬರಬಾರ್ದು ಇವನಿಗೆ. ಒಂದು ಗುರುವಿನ ಸೇವೆಗೆ ಅಂತ ಬರ್ತಾರೆ. ಆ ಗುರುವಿನ ಸೇವೆಗೆ ಅಂತ ಬರುವಾಗ ಆ ಗುರುವಿಗೆ ಚೆನ್ನಾಗಿ ಗೊತ್ತಿರ್ತದೆ ಇದು ಹೀಗೇ ಆಗೋದು ಅಂತೇಳಿ, ಇಲ್ಲಿಗೇ ಹೋಗಿ ಮುಟ್ಟುವುದು ಅಂತೇಳಿ. ಇಂಥ ಕಷ್ಟ ಎಲ್ಲ ಪಡಬೇಡ ನೀನು, ಸ್ವಲ್ಪ ದೂರದಲ್ಲೇ ಇರು ಅಂತ ಹೇಳಿ ಸಾಕಷ್ಟು ಪರೀಕ್ಷೆಯನ್ನು ಕೊಟ್ಟು ಬಿಡ್ತಾರೆ. ಅವರಿಗೆ ಬೇಕಾಗಿ ಅಲ್ಲ, ಇಲ್ಲಪ್ಪ ನಿನಗಿದು ಮುಗಿಲಿಲ್ಲ, ಈ ಸಂಸಾರದ ವಿಚಾರ, ಈ ಆಸೆ ಆಕಾಂಕ್ಷೆಗಳೆಲ್ಲ ಮುಗಿಲಿಲ್ಲ, ಅದೆಲ್ಲ ಮುಗಿಸಿ ಬಾ, ಮತ್ತೆ ನೋಡುವ. ಅರ್ಥ ಆಗ್ತಾ ಹೇಳೋದು? ಆಗ ಸಂಸಾರದಲ್ಲಿ ಇರುವವರಿಗೆ ಸಂಸಾರದಲ್ಲೇ ಜ್ಞಾನವನ್ನು ಹೇಳಿಕೊಡ್ತಾರೆ. ಸಂಸಾರಕ್ಕಿಂತ ದೊಡ್ಡ ಜ್ಞಾನ ಇನ್ನೊಂದಿಲ್ಲ ಪ್ರಪಂಚದಲ್ಲಿ. ಒಂದು ಜ್ಞಾನಿ ಹುಟ್ಟಬೇಕಾದರೂ, ಒಂದು ಸನ್ಯಾಸಿ ಹುಟ್ಟಬೇಕಾದ್ರೂ, ಒಂದು ಯೋಗಿ ಹುಟ್ಟಬೇಕಾದರೂ ಒಂದು ಅಪ್ಪ ಅಮ್ಮ ಬೇಕು. ಅಪ್ಪ ಅಮ್ಮ ಇದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇದು ರಿಯಾಲಿಟಿ. ಅರ್ಥ ಆಯ್ತಲ್ಲ? ಮಣ್ಣಿಂದೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ, ಮೇಲಿಂದೆಲ್ಲ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ.
ಆಗ ಸಂಸಾರ ಎಷ್ಟು ಶ್ರೇಷ್ಠ ಅಂತೇಳಿ. ಒಂದು ಒಳ್ಳೆ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅಪ್ಪ ಅಮ್ಮ ಬೇಕಲ್ಲ. ಅಪ್ಪ ಅಮ್ಮ ಒಳ್ಳೆಯದಲ್ಲಿದ್ದರೆ ತಾನೆ ಮಗು ಒಳ್ಳೆಯದಲ್ಲಿ ಬರೋದು. ಅಪ್ಪ ಅಮ್ಮನ ಮನಸ್ಸಿನಲ್ಲಿ 1000 ಕಲ್ಮಶಗಳಿದ್ದು ಯಾವುದ್ಯಾವುದೋ ರೀತಿಯಲ್ಲಿ ಒಂದಾಗಿಕೊಂಡು ಮಿಲನ ಆಗಿಕೊಂಡು ಹುಟ್ಟಿದ ಮಗುವಾದರೆ ಆ ಮಗುಗೆ ಯಾವ ಬುದ್ಧಿ ಬರ್ತದೆ? ಆಗ ನೀವು ಸೃಷ್ಟಿ ಮಾಡುವಾಗಲೇ ಸರಿಯಾಗಿ ಸೃಷ್ಟಿ ಮಾಡಬೇಕು. ಅದನ್ನು ಹೇಳಿಕೊಡೋದು ಗುರು. ಬೀಜದಿಂದಲೇ ಸರಿ ಮಾಡಿ, ಮೂಲದಿಂದಲೇ ಸರಿ ಮಾಡಿ. ಆ ಮೂಲದಿಂದಲೇ ನೀವು ಸರಿ ಮಾಡುವಾಗ ಅದು ತುಂಬ ಎತ್ತರಕ್ಕೆ ಬೆಳೀತದೆ. ಅದು ಇದು ಯಾವ್ಯಾವ ಆಸೆಯಲ್ಲಿ, ಯಾವ್ಯಾವ ಆಕಾಂಕ್ಷೆಯಲ್ಲಿ, ಯಾವ್ಯಾವ ರೀತಿಯಲ್ಲಿ ಸೇವೆ ಮಾಡಿಕೊಂಡು, ಯಾವ್ಯಾವ ರೀತಿಯಲ್ಲಿ ಸಂಸಾರ ಮಾಡಿಕೊಂಡು, ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡೋದಾದರೆ ಗುರು ಯಾಕೆ ಅಂತ ಕೇಳೋದು ನಾನು. ಯಾಕೆ ಬೇಕು ಗುರು? ಅವಶ್ಯಕತೆ ಇಲ್ಲಲ್ಲ. ಈ ಪ್ರಪಂಚದಲ್ಲಿ ಎಷ್ಟೋ ಮಹಾ ಜ್ಞಾನಿಗಳು ಬಂದು ಹೋಗಿದ್ದಾರೆ. ಅರ್ಥ ಆಯ್ತಾ? ಅವರೆಲ್ಲ ಹೇಳಿದ ಒಂದೇ ಮಾತು ಹೇಳಿದವರು, ನೀನು ಮಾಡಿದರೆ ನೀನು ಅನುಭವಿಸಿ ಆಗಬೇಕು. ಇದೇ ಸತ್ಯ, ಬೇರೆ ದಾರಿ ಇಲ್ಲ. ನಿಮ್ಮ ವಿಧಿಯನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಿಧಿ ಬದಲಾಗಬೇಕಾ? ಅದಕ್ಕೆ ಕೆಲವೆಲ್ಲ ರೀತಿಯನ್ನು ಹೇಳ್ತಾರೆ. ಅರ್ಥ ಆಯ್ತಾ? ಸಾಯಿಬಾಬಾ ಒಂದು ವಿಷಯ ಹೇಳ್ತಾ ಇದ್ರು, ಶಿರಡಿ ಸಾಯಿಬಾಬಾ, ನಿನಗೆ ಬರುವ ಕಷ್ಟವನ್ನು ನನಗೇನು ಮಾಡಲಿಕ್ಕೆ ಆಗೋದಿಲ್ಲಪ್ಪ, ನಿನ್ನ ವಿಧಿಯನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಯಾವುದೋ ಒಂದು ರೀತಿಯಲ್ಲಿ ಜೊತೆಗಿರ್ತೇನೆ. ಮಳೆ ಬರುವಾಗ ಒಂದು ಕೊಡೆಯಾಗಿ ಬರ್ತೇನೆ. ಆದರೆ ಮಳೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಬರೋದು ಬಂದೇ ಬರ್ತದೆ. ನಿನಗೊಂದು ಕೊಡೆಯಾಗಿ ಬರ್ಬೋದು. ಕೊಡೆಯಾಗಿ ಬರುವಾಗ ನೀನು ಸ್ವಲ್ಪ ಒದ್ದೆಯಾಗೋದು ಹಾಗೆ ಆಗ್ತಿ. ನಿನ್ನ ಮೇಲೆ ನೀರು ಬೀಳೋದು ಬಿದ್ದೇ ಬೀಳ್ತದೆ. ಒಂದು ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟ್ ಆಗೋದನ್ನು ಸಣ್ಣ ರೀತಿಯಲ್ಲಿ ತಪ್ಪಿಸಿ ಬಿಡ್ತಾರೆ. ಅರ್ಥ ಆಯ್ತಲ್ಲ? ಆಗೋದು ಹಾಗೆ ಆಗ್ತದೆ. ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ದೊಡ್ಡದಲ್ಲಿ ಆಗೋದು ಸಣ್ಣದಲ್ಲಿ ಹೋಗ್ತದೆ. ಈ ಸಣ್ಣದಲ್ಲಿ ಹೋಗುವ ವಿಚಾರವೇ. ಅರ್ಥ ಆಯ್ತಲ್ವ? ಈಗ ಒಬ್ಬ ಗುರು ಭಕ್ತ ಇದ್ದಾನೆ ಅಂತ ಇಟ್ಟುಕೊಳ್ಳುವ. ಗುರುವಿನ ದರ್ಶನಕ್ಕಾಗಿ ಬಂದ. ಇದೆಷ್ಟೋ ಕಡೆ ಆಗಿದೆ ಕೂಡ. ಅರ್ಥ ಆಯ್ತಲ್ವ? ಒಂದು ದೇವಸ್ಥಾನಕ್ಕೆ ಹೋದಾಗ, ಇನ್ನು ಅನೇಕ ರೀತಿಯಲ್ಲಿ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಬರುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗೋದು ಅಲ್ವಾ? ಇನ್ನು ಕೆಲವು ದಾರಿಯಲ್ಲಿ ಡೆತ್ ಆಗ್ತಾರೆ ಅಲ್ವಾ? ಶಬರಿಮಲೆಗೆ ಹೋಗಿ ಬರುವಾಗ, ಶಬರಿಮಲೆಗೆ ಹೋಗುವಾಗ ಬಸ್ಸು ಪಲ್ಟಿ ಆಯಿತು, ಇಷ್ಟು ಜನ ಸತ್ತು ಹೋದರು. ಹಾಗಾದರೆ ಅಯ್ಯಪ್ಪ ಸ್ವಾಮಿಯಲ್ಲಿ ಸತ್ಯ ಇಲ್ಲ ಅಂತ ಅರ್ಥವ? ದೇವರಲ್ಲಿ ಸತ್ಯ ಇಲ್ಲ ಅಂತೇಳಿ ಅರ್ಥವ? ದೇವರಿಲ್ಲ ಅಂತೇಳಿ ಅರ್ಥವ? ಏನು ಹೇಳ್ತಾರೆ? ದೇವಸ್ಥಾನಕ್ಕೆ ಹೋಗಿ ಬರುವ ಹೀಗೆ ಆಯಿತು, ಇನ್ನು ನಾವು ದೇವಸ್ಥಾನಕ್ಕೆ ಹೋಗುವುದಿಲ್ಲ, ನಾವು ದೇವರನ್ನೇ ನಂಬುವುದಿಲ್ಲ, ನಮಗೆಲ್ಲ ನಂಬಿಕೆ ಬಿಟ್ಟು ಹೋಯಿತು ಅಂತೇಳಿ ಅಲ್ವಾ? ಅಲ್ಲಿದ್ದ ರಿಯಾಲಿಟಿ ಬೇರೆ ಉಂಟಲ್ಲ, ಅಲ್ಲಿ ಸತ್ಯ ಬೇರೆ ಉಂಟಲ್ಲ, ಒಳಗಿನ ಗುಟ್ಟು ಬೇರೆ ಉಂಟಲ್ಲ ಅಲ್ಲಿ. ಅದೇ ರೀತಿ ಒಂದು ಗುರುವಿನ ದರ್ಶನ ಮಾಡಿಕೊಂಡು ಹೋಗುವ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಏನೋ ಒಂದು ದೊಡ್ಡದಲ್ಲಿ ಆಗುವುದು, ಏನೋ ಅವನು ಸತ್ತೇ ಹೋಗಬೇಕಿತ್ತು. ಅರ್ಥ ಆಯ್ತಾ? ಏನೋ ಒಂದು ಸಣ್ಣ ಪುಟ್ಟ ಫ್ಲ್ಯಾಚರ್ ಆಗಿ ಕೈಕಾಲು ಡ್ಯಾಮೇಜ್ ಆಗಿ ಸುಮ್ಮನೆ ಜೀವದಲ್ಲಿ ಇರ್ತಾನೆ. ಇಷ್ಟಾದರೂ ನನಗೆ ಭಾಗ್ಯ ಸಿಕ್ಕಿತಲ್ಲ ಅಂತ ನೆನೆಸುವ ಗುರುಭಕ್ತ, ಅವನಿಗೆ ಸತ್ಯದ ಅರಿವಿರುವುದು. ಯಾಕೆ ಹೀಗೆ ಆಯಿತು ಅಂತ ಕೇಳಿದರೆ ಅವ ಗುರುಭಕ್ತನ? ಅವನು ಗುರುಭಕ್ತನ ಅಂತ ಕೇಳೋದು. ಒಂದು ನಿಜ ಸ್ಥಿತಿಯಲ್ಲಿದ್ದ ಗುರುವಾದವರು ಏನನ್ನು ಹೇಳಿಕೊಡೋದಿಲ್ಲ. ಏನಾದ್ರು ಹೇಳಿಕೊಟ್ರೆ ಬರುವ ಅಹಂಕಾರ, ನಾನು ಅಂತೇಳುವ ವಿಚಾರ ಉಂಟಲ್ವ, ಅದು ಬಹಳಷ್ಟು ಎತ್ತರಕ್ಕೆ ಹೋಗಿ ಅನೇಕ ಅನಾಹುತ ಆಗ್ತದೆ. ಬೇಕಾದರೆ ನೀನು ಕಷ್ಟಪಟ್ಟು ಕಲ್ತುಕೋ. ಹಗಲು ರಾತ್ರಿ ಇದ್ದು ಆ ಗುರುವಿನ ಮನಸ್ಸನ್ನು ಗೆದ್ದು ಆ ಗುರುವಿನ ಅಂತರಾತ್ಮದಲ್ಲಿ ಇದ್ದು ಆ ವಿಷಯವನ್ನು ತಿಳ್ಕೊ ನೀನು. ಅದು ನಿನಗೆ ಬಿಟ್ಟ ವಿಚಾರ, ಗುರುಗೆ ಬಿಟ್ಟ ವಿಚಾರ ಅಲ್ಲವೇ ಅಲ್ಲ ಅದು. ಅವರಿಗೆ ಅದು ಬೇಡ ಸ ಅವರಿಗೆ. ಅರ್ಥ ಆಯ್ತಲ್ವ? ಎಲ್ಲ ಸಿದ್ಧಿ ಗಿದ್ದಿ ಎಲ್ಲವನ್ನು ದೂರ ಮಾಡ್ತಾರೆ ಅವರು. ಅವಶ್ಯವಿಲ್ಲ ಇದೆಲ್ಲ ಅಂತೇಳಿ ಅವರು ಸತ್ಯವನ್ನು ಹೇಳಿಕೊಡ್ತಾರೆ. ಆ ಸತ್ಯ ಏನು ಗೊತ್ತುಂಟ? ನಿನ್ನ ಜನ್ಮಕ್ಕೆ ನೀನು ಬರುವಾಗ ಪಡೆದುಕೊಂಡು ಬಂದ ವಿಚಾರ ಉಂಟಲ್ವ, ಅದಕ್ಕೆ ವಿಧಿ ಅಂತ ಹೇಳೋದು. ಅದನ್ನು ನೀನು ಅನುಭವಿಸಲೇಬೇಕು. ಆ ವಿಧಿಯಲ್ಲಿ ಏನೆಲ್ಲ ಬರೆದಿದೆ ಅದು ನೀನು ಅನುಭವಿಸಿ ಆಗಬೇಕು. ಇದು ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಆ ವಿಧಿಯನ್ನು ನಿನಗೆ ಅನುಭವಿಸಲಿಕ್ಕೆ ನಿನಗೆ ಒಳ್ಳೆ ಆತ್ಮವಿಶ್ವಾಸವನ್ನು ತುಂಬಿಸ್ತಾರೆ, ಮನೋಧೈರ್ಯವನ್ನು ತುಂಬಿಸ್ತಾರೆ. ಇಲ್ಲದಿದ್ದರೆ ಏನಾಗ್ತದೆ ಗೊತ್ತುಂಟಾ? ನೀವು ವಶೀಕರಣ, ಈ ಜ್ಯೋತಿಷ್ಯ, ಆ ಕಡೆದು ಈ ಕಡೆದು. ಈಗ ಒಂದು ಜ್ಯೋತಿಷ್ಯರ ಹತ್ರ ಹೋಗೋದೊಬ್ಬ, ಭವಿಷ್ಯ ಕೇಳಲಿಕ್ಕೆ ಹೋಗೋದು. ಅರ್ಥ ಆಯ್ತಾ? ನಮ್ಮ ಭವಿಷ್ಯವನ್ನು ನಾವು ಕೇಳಿದರೆ ಹೇಗೆ ಆಗ್ಬೋದು?
ನಿನಗೆ ಭವಿಷ್ಯವನ್ನು ಕೊಟ್ಟು ಕಳಿಸಿ ಆಗಿದೆ ಭಗವಂತ. ನೀನು ಜನ್ಮಕ್ಕೆ ಬರುವಾಗಲೇ ನಿನಗೆ ಕೊಟ್ಟು ಕಳಿಸಿ ಆಗಿದೆ, ನೀನು ಹೀಗೇ ಆಗಬೇಕು ಹೀಗೇ ಆಗಬೇಕು ಅಂತೇಳಿ. ನಿಜವಾಗಿ ಒಂದು ಮನುಷ್ಯನಾದವನು ಅವನ ಭವಿಷ್ಯವನ್ನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ಹೇಳೋದು. ತಿಳ್ಕೊಳ್ಳಿಕ್ಕೆ ಹೋದರೆ ಅದು ಮುಂದೆ ಬಹಳ ಕಷ್ಟ ಆಗ್ತದೆ, ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಮುಂದಿನ ಜನ್ಮ ಅಂದರೆ ಈ ದೇಹ ಬಿಟ್ಟು ಈ ಆತ್ಮ ಇನ್ನೊಂದು ದೇಹಕ್ಕೆ ಹೋಗಿ ಸೇರಲಿಕ್ಕೆ ಆಗುವುದಿಲ್ಲ ಅಂತ ಹೇಳೋದು. ಆಗ ಅಲ್ಲೊಂದು ಲೆಕ್ಕಾಚಾರ ಆಗ್ತದೆ ಅಂತ ಹೇಳೋದು. ನೀನೆಲ್ಲ ಕೇಳಿದೆಲ್ಲಪ್ಪ, ಹಾಗೆ ಆಗಬೇಕು ಹೀಗೆ ಆಗಬೇಕು, ಆ ಪರಿಹಾರ ಈ ಪರಿಹಾರ, ಆ ಕಡೆದು ಈ ಕಡೆದು, ನಾನು ಕೊಟ್ಟದ್ದು ನೀನು ಸ್ವೀಕಾರ ಮಾಡಲಿಲ್ಲಲ್ಲ, ಆಗಲೇ ಸ್ವಲ್ಪ ಕಾಯಿ. ಆಗ ಅಂಥ ಆತ್ಮಗಳೆಲ್ಲ ದೇಹ ಸಿಗದೆ ಅಲೆದಾಡ್ತದೆ. ಏನು ಬಿಸ್ನೆಸ್ಸಾ ಇದು? ನಾನು ಕೇಳೋದು. ಈ ಪರಿಹಾರ, ಈ ಪೂಜೆ, ಇಷ್ಟು ಲಕ್ಷ ಖರ್ಚು, ಅಷ್ಟು ಲಕ್ಷ ಖರ್ಚು, ಭಗವಂತನೆಲ್ಲ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಕೇಳೋದು ನಾನು. ಭಗವಂತನಿಗೊಂದು ತುಳಸಿ ಸಾಕು, ತುಳಸಿ ಯಾವುದು ಬೇಡ, ಒಂದು ಬಿಲ್ವ ಪತ್ರ ಸಾಕು, ಒಂದು ತುಳಸಿ ಸಾಕು, ಒಂದು ಗರಿಕೆ ಹುಲ್ಲು ಸಾಕು, ಒಂದು ಹೂ ಸಾಕು. ಇದು ಇಲ್ವಾ? ಮನಸ್ಸಿನಲ್ಲಿ ಪ್ರಾರ್ಥನೆ ಸಾಕು, ಪವಿತ್ರವಾದ ಪ್ರಾರ್ಥನೆ, ಏನೂ ಬೇಡ, ಒಂದು ಗ್ಲಾಸು ನೀರು ಸಾಕು. ನಿಮ್ಮ ಪ್ರಾರ್ಥನೆ, ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರ್ತದೋ ಅಲ್ಲಿವರೆಗೆ ಎಲ್ಲವೂ ಸರಿಯಾಗಿ ನಡೀತದೆ. ನಿಮ್ಮ ಮನಸ್ಸು, ನಿಮ್ಮ ಪ್ರಾರ್ಥನೆ ಎಲ್ಲ ಎಷ್ಟು ಅಶುದ್ಧವಾಗಿರ್ತದೋ ಅಷ್ಟರ ಮಟ್ಟಿಗೆ, ಅಶುದ್ಧ ಅಂದರೆ ಗೊತ್ತಾಯ್ತಲ್ವ? ಅಶುದ್ಧ ಅಂದರೆ ಇನ್ನೊಬ್ಬರ ವಿಚಾರ, ಶುದ್ಧ ಅಂದರೆ ನಮ್ಮ ವಿಚಾರ. ಅರ್ಥ ಆಯ್ತಾ? ಈಗ ಒಂದು ಪೂಜೆ ಮಾಡೋದು, ಒಬ್ಬ ಹಾಗೆ ಆಗಬೇಕು, ಒಬ್ಬ ಹೀಗೆ ಆಗಬೇಕು, ಇದೇ ತಾನೇ ಪ್ರಪಂಚದಲ್ಲಿ ಬೆಳೆಯುವುದು. ದ್ವೇಷ, ಮತ್ಸರ, ಅಸೂಯೆ. ಒಬ್ಬ ಒಳ್ಳೆಯದಾಗುವಾಗ ಅವನಿಗೆ ನೋಡಲಿಕ್ಕೆ ಆಗೋದಿಲ್ಲ, ತಡೀಲಿಕ್ಕೆ ಆಗೋದಿಲ್ಲ. ಆಗೇನು ಮಾಡ್ತಾನೆ? ಇನ್ನೊಂದು ಕಡೆ ಹೋಗ್ತಾನೆ, ಅಲ್ಲೊಬ್ಬರು ಇದ್ದಾರಂತೆ ಭಯಂಕರ ಪವರ್ಫುಲ್, ಅಲ್ಲಿಗೆ ಹೋದರೆ ಸರಿ ಆಗ್ತದಂತೆ, ಅವರೇನೋ ಮಾಡಿಕೊಡ್ತಾರಂತೆ, ಇವನಿಗೆ ಭಾಳ ಮೇಲೆ ಮೇಲೆ ಹೋಗ್ತಾ ಇದ್ದಾನೆ, ಇವನು ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಲ್ವಾ? ಇದೇ ತಾನೇ ಪ್ರಪಂಚದಲ್ಲಿ ನಡೆಯುವುದು. ಇಂಥ ಆಸೆಗೆ ತಾನೇ ಮನುಷ್ಯರು ಓಡ್ತಾರೆ, ಇಂಥ ಆಸೆಗೆ ತಾನೇ ದೇವರನ್ನು ನಂಬುತ್ತಾರೆ. ನಿಮ್ಮ ಸತ್ಯಕ್ಕೆ ನೀವು ದೇವರನ್ನು ನಂಬುತ್ತೀರಾ? ನಿಮ್ಮ ಸತ್ಯಕ್ಕೆ ನೀವು ಗುರುವನ್ನು ನಂಬುತ್ತೀರಾ? ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಗುರುವನ್ನು ನಂಬುತ್ತೀರಾ ಅಂತ ಕೇಳೋದು ನಾನು. ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಗುರುವನ್ನು ನಂಬ್ತೀರಾ? ಆಸೆಗೆ ಬೇಕಾಗಿದ್ದಾನೆ. ಈ ಆಸೆ ಎಷ್ಟು ವರ್ಷ ನಿಮಗೆ? ಈ ಆಸೆ ಎಷ್ಟು ವರ್ಷ ಅಂತ ಕೇಳೋದು ನಾನು. ಹಬ್ಬ ಅಂದರೆ 120 ವರ್ಷ ಬದುಕಬಹುದು ಅಲ್ವಾ? ಒಂದು ಮನುಷ್ಯನ ಆಯುಷು 120 ವರ್ಷ ಅಂತ ಹೇಳಿದ್ದಾರೆ. 120 ವರ್ಷ ಬದುಕಬಹುದು. ಮತ್ತೆ ನಿಮ್ಮ ಆಸೆ ಏನಾಗ್ತದೆ? ಎಲ್ಲಿ ಹೋಗ್ತದೆ? ಅದು ಯಾವ ರೀತಿ ಅನುಭವಿಸ್ತದೆ ಆಸೆ? ಇದನ್ನು ಹೇಳ್ತಾರೆ ಗುರುಗಳು. ಅರ್ಥ ಆಯ್ತಾ? ಬೇಡಪ್ಪ, ಈ ಜನ್ಮದಲ್ಲೇ ನೀನು ಅನುಭವಿಸ್ತಾ ಇದ್ದಿ, ಈ ಜನ್ಮದಲ್ಲಿ ನೀನು ಅನುಭವಿಸ್ತಾ ಇದ್ದಿ ಅಂತ ಹೇಳಿದ್ರೆ ಅರ್ಥ ಮಾಡಿಕೊ. ಜೀವನ ಅಂದರೆ ಏನು, ಈ ಜನ್ಮ ಅಂದರೆ ಏನು, ಯಾಕೆ ನಾನು ಹುಟ್ಟಿದ್ದು, ಎಲ್ಲವನ್ನು ತಿಳ್ಕೊ. ಹೇಗೆ ತಿಳ್ಕೊಳ್ಳೋದು? ಪುಸ್ತಕ ಓದಿ ತಿಳ್ಕೊಳ್ಳೋದಲ್ಲ, ಅರ್ಥ ಮಾಡಿಕೊಳ್ಬೇಕು. ಈ ಪ್ರಪಂಚದಲ್ಲಿ ಎಲ್ಲ ವಿಚಾರ ಕಲಿತು ಹೇಳೋದು. ಕಲಿತು ಹೇಳೋದಂದರೆ ಗೊತ್ತಾಯ್ತಲ್ಲ, ಯಾರೋ ಒಬ್ಬ ಬರೆದದನ್ನು ಅದನ್ನು ಓದಿಬಿಟ್ಟು ನಾವು ಹೇಳೋದು. ಅವ ಏನು ಬೇಕು ಅವನಿಗೆ ಆ ರೀತಿ ಬರೆದಿದ್ದಾನೆ, ಅದನ್ನು ನಾವು ಓದಿಬಿಟ್ಟು ಹೀಗೆ 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 ಅಂತ ಹೇಳೋದು ಒಂದು ವಿಚಾರ. ಇನ್ನೊಂದು ತಿಳಿದು ಹೇಳೋದು. ತಿಳಿದು ಹೇಳೋದಂದರೆ ಗೊತ್ತಾಯ್ತಲ್ಲ, ಸ್ವಂತ ಅನುಭವಿಸಿ ಹೇಳೋದು. ಹೀಗೆ ಆಗ್ತದಪ್ಪ, ಹೀಗೆ ಆಗ್ತದೆ, ಹೀಗೆ ಆಗ್ತದೆ ಅಂತೇಳಿ. ಇದು ಕೂಡ ಸರಿ ಬರೋದಿಲ್ಲ. ಅರ್ಥ ಆಗ್ತದ? ನಿಮ್ಮ ಅನುಭವ ಬೇರೆ ಅಲ್ವಾ? ನಿಮ್ಮ ಅನುಭವ ಬೇರೆ ಅಲ್ವಾ? ನಿಮ್ಮ ಅನುಭವ ನನ್ನ ಅನುಭವ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನನ್ನ ಅನುಭವ ನಿಮ್ಮ ಅನುಭವ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಇಷ್ಟು ಜನರು ಕೂತ್ಕೊಂಡ ಅನುಭವ ನಿಮ್ಮ ಅನುಭವ ಆಗ್ಲಿಕ್ಕೆ ಸಾಧ್ಯ ಉಂಟಾ? ನಿಮ್ಮ ಅನುಭವವೇ ಬೇರೆ. ಆದ ಕಾರಣ ನಿಮ್ಮ ನಿಮ್ಮ ಅನುಭವ ನಿಮ್ಮ ನಿಮ್ಮ ಜೀವನದ ದಾರಿ. ನಿಮ್ಮ ನಿಮ್ಮ ಅನುಭವ ನಿಮಗೆ ಗುರು. ನಿಮ್ಮ ನಿಮ್ಮ ಅನುಭವ ನಿಮ್ಮನ್ನು ಎತ್ತರಕ್ಕೆ ತಗೊಂಡು ಹೋಗ್ತದೆ. ಅದನ್ನು ಒಳ್ಳೆಯದರಲ್ಲಿ ನೀವು ಉಪಯೋಗಿಸಿಕೊಳ್ಳಿ. ದ್ವೇಷ, ಮತ್ಸರ, ಅಸೂಯೆಯಲ್ಲಿ ಉಪಯೋಗಿಸಿಕೊಳ್ಬೇಡಿ. ಎರಡೂ ಇದೆ. ಅರ್ಥ ಆಯ್ತಲ್ವಾ? ಹಾಲಿನಲ್ಲಿ ತುಪ್ಪ ಇದೆ ಅಲ್ವಾ? ಹಾಲಿನಲ್ಲಿ ಮೊಸರಿದೆ, ಹಾಲಿನಲ್ಲಿ ಮಜ್ಜಿಗೆ ಇದೆ, ಹಾಲಿನಲ್ಲಿ ಬೆಣ್ಣೆ ಇದೆ. ಕಾಣ್ತದ? ಕಾಣ್ತದ? ಹಾಲಿನಲ್ಲಿ ಇರುವುದು ಸತ್ಯ ಅಲ್ವಾ? ಅದೇ ರೀತಿ ನಮ್ಮ ಒಳಗೆ ಕೂಡ ಅಷ್ಟು ಪವಿತ್ರವಾದ ತುಪ್ಪ ಇದೆ. ಆ ಪವಿತ್ರವಾದ ತುಪ್ಪ ಆಗಬೇಕು ನಾವು. ಆ ಪವಿತ್ರವಾದ ತುಪ್ಪ ಆಗಲಿಕ್ಕೆ ಗುರುವಿನ ಸೇವೆ ಮಾಡೋದು.
ಗುರುವಿನ ಸೇವೆ ಮಾಡೋದು ಯಾಕೆ? ಪವಿತ್ರವಾದ ತುಪ್ಪವಾಗಲಿಕ್ಕೆ. ತುಪ್ಪ ಆದ ನಂತರ ಮತ್ತೆ ಮುಗೀತು, ಅದು ಮೋಕ್ಷ ಸಂಕೇತ. ಅದು ಹೋಗ್ತಾನೆ ಇರ್ತದೆ, ಪ್ರಕೃತಿಗೆ ಸೇರ್ತದೆ. ಅದನ್ನು ಮರುಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ. ಆ ರೀತಿ ಆಗಬೇಕು ಅಂತ ಹೇಳೋದು. ಗುರುವಿನ ಸೇವೆ ಮಾಡುವವರು, ಗುರುವಿನ ದರ್ಶನ ಮಾಡುವವರು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಶರಣಾಗತಿಯಿಂದ, ಗುರುವೇ ನನಗೆ ಜೀವನದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆಯಪ್ಪ, ನಿನ್ನೊಂದು ಆಶೀರ್ವಾದ ಪಡೆದು ಅದನ್ನೆಲ್ಲ ಎದುರಿಸುವಂಥ ಒಂದು ಶಕ್ತಿಯನ್ನು ನನಗೆ ಕೊಡು, ಅದನ್ನೆಲ್ಲ ದಾಟುವಂಥ ಒಂದು ಶಕ್ತಿಯನ್ನು ಕೊಡು, ಇದು ನಾನು ಅನುಭವಿಸಿಯೇ ಆಗಬೇಕು, ಬೇರೆ ದಾರಿ ಇಲ್ಲ. ಅವರಿಗೊಂದು ಕಾಲು ಸರಿ ಇಲ್ಲ. ಈ ಪರಿಹಾರ ಮಾಡ್ತಾನೆ ಅಂತ ಹೇಳ್ತಾರಲ್ವ, ಈ ಪರಿಹಾರ ಮಾಡ್ತೇನೆ, ಅದು ಮಾಡಿಕೊಡ್ತೇನೆ, ಇದು ಮಾಡಿಕೊಡ್ತೇನೆ ಅಂತ ಹೇಳುವವರು ಆ ಒಂದು ಕಾಲನ್ನು ಸರಿ ಮಾಡಿಕೊಡ್ಲಿಕ್ಕಾಗ್ತದಾ? ನೀನು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ದೇವಸ್ಥಾನಕ್ಕೆ ಹೋದರೂ, ಎಷ್ಟು ಅರ್ಚನೆ ಮಾಡಿದ್ರು, ಏನು ಮಾಡಿದ್ರು ಅದನ್ನು ಸರಿ ಮಾಡಿಕೊಡ್ಲಿಕ್ಕಾಗ್ತದ? ಕಾರಣ ಏನು? ಜನ್ಮತ ಬಂದದ್ದು, ಹುಟ್ಟಿನಲ್ಲಿ ಬಂದದ್ದು. ಇದನ್ನು ನೀವು ಒಪ್ಪಿಕೊಳ್ತೀರಾ? ಈಗ ಸತ್ಯದ ಅರಿವಾಯ್ತಾ? ಈಗ ಒಂದು ಹ್ಯಾಂಡಿಕ್ರಾಫ್ಟಾಗಿ ಉಡ್ತಾರೆ, ಒಂದು ಪರಿಹಾರದಲ್ಲಿ ಸರಿ ಮಾಡ್ಬೋದಲ್ಲ, ಒಂದು ಪೂಜೆಯಲ್ಲಿ ಸರಿ ಮಾಡ್ಬೋದಲ್ಲ? ಆಗ್ತದಾ? ಅಲ್ಲ, ಎಂಥ ಮೆಡಿಕಲ್ ಸೈನ್ಸಿಂದ ಸರಿ ಮಾಡಲಿಕ್ಕೆ ಆಗ್ತದಾ? ಆಗ್ತದ ಅಂತ ಕೇಳಿದ್ ನಾನು. ಆಗುವುದಿಲ್ಲ. ಅದೇ ರೀತಿ ನಮ್ಮ ಕರ್ಮವನ್ನು ನಾವು ಅನುಭವಿಸಲೇಬೇಕು, ಅದನ್ನು ಪರಿಹಾರದಲ್ಲಿ ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಒಳಗೆ ಬರಬೇಕಾದ ವಿಚಾರ ಏನು ಗೊತ್ತಾ? ಪ್ರೀತಿ, ಗೌರವ, ನಂಬಿಕೆ, ಶರಣಾಗತಿ, ದಯೆ. ಇದೆಲ್ಲ ನಿಮ್ಮ ಒಳಗೆ ಬರಬೇಕಾದ ವಿಷಯಗಳು, ಸದ್ಗುಣಗಳು. ಇದೆಲ್ಲ ಬರೋದು ಒಂದು ಗುರುವಿನ ಸೇವೆಯ ಮೂಲಕ. ನಾನು ಎಂಬುದು ತನ್ನಿಂತಾನಾಗಿ ಅಳಿದು ಹೋಗುವುದು. ಅರ್ಥ ಆಯ್ತಲ್ವ? ಈ ದೇಹ ಎಂಬುದು ಶಾಶ್ವತ ಅಲ್ಲಲ್ಲ. ಈ ದೇಹ ಎಂಬುದು ಶಾಶ್ವತ ಅಲ್ಲ, ಆದರೆ ದೇಹ ಎಂಬುದು ಬಹಳ ಮುಖ್ಯ. ಇರುವಷ್ಟು ಸಮಯ ಯಾವಾಗ ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಯಾವಾಗ ಅಂತೇಳಿ. ಈ ಶ್ವಾಸ ಯಾವಾಗ ನಿಲ್ತದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾವಾಗ ಬೇಕಾದ್ರೆ ನಿಲ್ಬೋದು. ಇರುವಷ್ಟು ಸಮಯ ಕೂಡಿದಷ್ಟು ಒಳಿತನ್ನು ಮಾಡುವ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು. ಈ ಪ್ರಪಂಚದಲ್ಲಿ ಕೊನೆಗೆ ಮಾಡುವ ಕೆಲಸ ಏನು ಗೊತ್ತುಂಟಾ? ಈ ಮನುಷ್ಯರು ಒಬ್ಬನನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗದಿದ್ದರೆ ಕೊನೆಗೆ ಅವ ಬಿಡುವ ಅಸ್ತ್ರ ಯಾವುದು ಅಂತೇಳಿದರೆ ಅಪಪ್ರಚಾರ ಮಾಡೋದು. ಬೇರೆ ದಾರಿ ಇಲ್ಲ. ಮನುಷ್ಯನಿಗೆ ಬೇಕಾದ್ದು ಅಷ್ಟೇ. ಅರ್ಥ ಆಯ್ತಲ್ವಾ? ಮನುಷ್ಯನಿಗೆ ಸತ್ಯ ಸಂದೇಶ ಬೇಡ, ಮನುಷ್ಯನಿಗೆ ನೆಗೆಟಿವ್ ಸಂದೇಶಗಳೇ ಬೇಕಾದ್ದು. ಅರ್ಥ ಆಗ್ತದ? ಆತ್ಮಾನಂದ. ಮನುಷ್ಯನಿಗೆ ಒಳ್ಳೆಯ ವಿಚಾರಗಳೆಲ್ಲ ಬೇಡ, ಮನುಷ್ಯನಿಗೆ ಕೆಟ್ಟ ವಿಚಾರಗಳೇ ಬೇಕಾದ್ದು. ಅದು ಬೇಗ ಕಿವಿ ಒಳಗೆ ಹೋಗುದು. ಒಂದು ವ್ಯಕ್ತಿಯನ್ನು ನೋಡದೆ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಿ ಅಂತ ಹೇಳೋದು ನಾನು. ಒಂದು ವ್ಯಕ್ತಿಯನ್ನು ನೀವು ಅನುಭವಿಸದೆ, ಆ ವ್ಯಕ್ತಿಯ ಜೊತೆ ನೀವು ಪಳಗದೆ, ಆ ವ್ಯಕ್ತಿ ಹೇಗೆ ಅಂತ ನೀವು ಹೇಗೆ ಹೇಳ್ತೀರಿ? ಅಪಪ್ರಚಾರ ಆಗಲ್ಲಲ್ಲ. ಯಾರೋ ಒಬ್ಬ ಹೇಳಿದ್ದು ಹಾಗೆ ಅಂತೆ, ಹೀಗೆ ಅಂತೆ, ಹೌದಂತೆ, ಹಾಗೆ ಅಂತೆ ಎಲ್ಲ ಹೋಗ್ತಾನೆ ಇರ್ತದೆ. ಸತ್ಯದ ಅನುಭವ ಉಂಟಾ? ಅಪಪ್ರಚಾರ ಮಾಡೋದು ತುಂಬ ಸುಲಭ, ಆದರೆ ಅದನ್ನು ಅನುಭವಿಸೋದು ಉಂಟಲ್ವ, ಜನ್ಮಕ್ಕೂ ಬರ್ತದದು. ಇಲ್ಲಿ ಯಾರ ವಿಷಯದಲ್ಲಿ ಯಾರಿಗೂ ಆಟ ಆಡಲಿಕ್ಕೆ ಆಗೋದಿಲ್ಲ, ಆಟ ಆಡಲೂಬಾರದು. ದೈವ ಇಚ್ಛೆಯಂತೆ ನಡೆಯುವುದಿಲ್ಲ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಿಚಾರವು ನಡೆಯುವುದು ಸತ್ಯದಿಂದ. ಈಗ ನಾವಿಲ್ಲಿ ಕೂತ್ಕೊಂಡಿದ್ದೇವೆ, ಮಾತಾಡ್ತೇವೆ ಅಂದರೆ ಇದು ಸತ್ಯವೇ. ಇದು ನಡಿಬೇಕು, ಮಾತಾಡಬೇಕು, ಮಾತಾಡ್ತಾ ಇದ್ದೇವೆ. ನೀವು ಇಷ್ಟು ಜನ ಕೂತುಕೊಳ್ಬೇಕು, ಕೂತುಕೊಂಡೇ ಆಗಬೇಕು, ಬೇರೆ ದಾರಿ ಇಲ್ಲ. ಇದು ನಾನು ಮಾಡಲಿಲ್ಲ, ನೀವು ಮಾಡಲಿಲ್ಲ, ಕಾಲ ಮಾಡಿತ್ತು ಅಲ್ವಾ? ಇದು ಮಾಡಿದ್ದು ಯಾವುದು? ಕಾಲ. ನೀವು ಅಷ್ಟು ದೂರದಿಂದ ಬಂದು ಇಲ್ಲಿ ಇಷ್ಟು ಸಮಯ ಸೇವೆ ಮಾಡಬೇಕು ಅಂತೇಳಿ ನಾನು ಹೇಳಿದ್ನ? ಮಾಡಿ ಅಂತೇಳಿ, ಸೇವೆ ಮಾಡಿ ಅಂತೇಳಿ. ನಿಮ್ಮ ಅಂತರಾತ್ಮಕ್ಕೆ ಬಂತು, ನೀವು ಬಂದು ಸೇವೆ ಮಾಡಿದ್ರಿ. ನಿಮ್ಮನ್ನು ನಾನು ಕರೆದ್ನ ಬನ್ನಿ ಅಂತೇಳಿ. ನಿಮ್ಮ ಅಂತರಾತ್ಮಕ್ಕೆ ಬಂತು, ಒಂದು ಸಲ ಹೋಗಿ ನೋಡಬೇಕು ಅವರನ್ನು, ಒಂದು ಸಲ ದರ್ಶನ ಮಾಡಬೇಕು ಅಂತೇಳಿ. ಹೌದಲ್ವಾ? ಅದು ಬಂದ ಕಾರಣನೇ ಬಂದದ್ದು. ಆಗ ಯಾವುದು ಬಂದದ್ದು ಇಲ್ಲಿಗೆ? ದೇಹ ಬಂತ?
ಹಾಂ, ಆತ್ಮ ಇರುವ ಕಾರಣದಾನೆ ದೇಹ ಓಡಾಡ್ತದೆ. ಆತ್ಮ ಇರುವ ಕಾರಣದಾನೆ ದೇಹ ನಡೆದಾಡೋದು. ಆಗ ನಮ್ಮ ನಡೆಸುವುದು ಅದಲ್ವ? ಆಗ ಎಲ್ಲ ನಮ್ಮದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಮಾಡೋದು ಅದೇ ಅಲ್ವ? ಆತ್ಮವೇ ಮಾಡೋದಲ್ವ? ಅರ್ಥ ಆಗ್ತಾ ಹೇಳೋದು? ಆಗ ಎಲ್ಲವೂ ಅದು ಮಾಡೋದು ಅಂತ ಹೇಳುವಾಗ ಅದು ಸತ್ಯ ಅಂತ ಹೇಳೋದು. ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಎಲ್ಲೆಲ್ಲಿ ಕೂತ್ಕೊಳಿಸ್ಬೇಕು, ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಮಾಡಬೇಕು ಎಲ್ಲವೂ ಅದು ಮಾಡ್ತದೆ. ಅದನ್ನು ತಡಿಲಿಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನೀನೊಂದು ಯೋಗಿಯಾಗಿ ಹುಟ್ಟಬೇಕು ಅಂತಿದ್ದರೆ ನೀನು ಯೋಗಿಯಾಗಿಯೇ ಹುಟ್ಟುದು. ಅರ್ಥ ಆಗ್ತದ? ಯೋಗಿಯಾಗಿ ಹುಟ್ಟುದಂದರೆ ಹುಟ್ಟಿದಾಗ ಯೋಗಿ ಅಂತಲ್ಲ. ಬರ್ತಾ 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 ಜ್ಞಾನ ಮಾರ್ಗದಲ್ಲಿ ಹೋಗಬೇಕು ಅಂತ ಇದ್ದರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ನಿನಗೊಂದು ಗುರು ಸಿಗ್ತಾರೆ, ಸಮಯಕ್ಕೆ ಸರಿಯಾಗಿ ಜ್ಞಾನೋಪದೇಶ ಆಗ್ತದೆ, ಸಮಯಕ್ಕೆ ಸರಿಯಾಗಿ ನೀನು ಅವರನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ತಿ ಅಷ್ಟರ ಮಟ್ಟಿಗೆ ನೀನು ಒಳಗೆ 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 ಹೋಗ್ತಿ. ಎಲ್ಲಿಗೆ ಒಳಗೆ ಹೋಗುವುದು? ಅವರ ಒಳಗೆ ಹೋಗುವುದಲ್ಲ, ನಮ್ಮ ಒಳಗೆ ನಾವು ಹೋಗುವುದು. ಅರ್ಥ ಆಗ್ತದಾ? ನಮ್ಮ ಒಳಗೆ ನಾವು ಹೋಗ್ತಾ 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 ಸತ್ಯದ ಅರಿವಾಗುವುದು ನಮಗೆ. ಆಗ ದಾರಿ ಸಿಗುವುದು. ಅರ್ಥ ಆಯ್ತಾ ದೇವರಿಗೆ? ಅರ್ಥ ಆಗ್ತಾ ಅಂತ ಹೇಳೋದು. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ್ದೇನು ಅಂತೇಳಿದರೆ ಸಹನೆ, ತಾಳ್ಮೆ, ಮನಸ್ಸನ್ನು ತೊಳಿಬೇಕು. ಮನಸ್ಸು ಕಲ್ಮಶ ಆಗ್ತಾನೆ ಇರ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸು ಕಲ್ಮಶ ಆಗ್ತಾನೆ ಇರ್ತದೆ. ಆ ಮನಸ್ಸನ್ನು ತೊಳಿಬೇಕು ಅಂತೇಳಿದರೆ ಒಂದು ಗುರುವಿನ ಜ್ಞಾನೋಪದೇಶ ಬೇಕು, ಗುರುವಿನ ಮಾತು ಬೇಕು, ಹಿರಿಯರ ಮಾತು ಬೇಕು. ಎಲ್ಲರನ್ನು ಗೌರವಿಸ್ಲಿಕ್ಕೆ ಕಲಿಬೇಕು. ಸಣ್ಣ ಮಗುವನ್ನು ಕೂಡ ಗೌರವಿಸ್ಲಿಕ್ಕೆ ಕಲಿಬೇಕು. ಸಣ್ಣ ಮಗು ಕೂಡ ಜ್ಞಾನವನ್ನು ಹೇಳಿಕೊಡ್ತದೆ. ಭಗವಂತ ಎಲ್ಲಿ ಇಲ್ಲ, ನಮ್ಮ ಕಣ್ಣ ಮುಂದೆ ಇದ್ದಾನೆ ಭಗವಂತ. ಭಗವಂತನನ್ನು ಶಿಲೆಕಲ್ಲಲ್ಲಿ ನೋಡಬೇಡಿ, ಭಗವಂತನನ್ನು ನಮ್ಮ ಕಣ್ಣ ಮುಂದೆ ಇರುವ ಎಲ್ಲ ಜೀವರಾಶಿಯಲ್ಲಿ ನೋಡಿ ಭಗವಂತನನ್ನು. ಒಂದು ಮಗುವಿನಲ್ಲಿ ಕೂಡ ಭಗವಂತ ಇದ್ದಾನೆ, ಆ ಶಕ್ತಿ ಉಂಟು. ಅದು ಏನೋ ಹೇಳ್ತದೆ ಅಂತ ಹೇಳಿದರೆ, ಏನೋ ಮಾಡ್ತದೆ ಅಂತ ಹೇಳಿದರೆ ಅದು ದೈವೇಚ್ಛೆ, ಅದಕ್ಕೆ ಗೊತ್ತಿಲ್ಲ. ಅದು ಏನೋ ಮಾಡ್ತದೆ, ಏನೋ ಕೊಡ್ತದೆ. ಆ ಸಮಯದಲ್ಲಿ ಭಗವಂತ ಕೊಟ್ಟ ಅಂತ ತಗೊಳ್ಳಿ, ಯಾಕೆ ಒಳ್ಳೆಯದಾಗುವುದಿಲ್ಲ? ನೀವು ಭಗವಂತನನ್ನು ನೋಡೋದು ಎಲ್ಲೋ ದೂರದಲ್ಲಿ ಅಲ್ಲ, ಭಗವಂತ ನಿಮ್ಮ ಹತ್ತಿರ ಇದ್ದಾನೆ, ನಿಮ್ಮ ಸುತ್ತಲಿದ್ದಾನೆ, ನಿಮ್ಮ ಒಳಗೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಭಗವಂತ. ಭಗವಂತ ಎಲ್ಲ ಸ್ಥಳ ಯಾವುದು? ಈ ಸತ್ಯವನ್ನು ತಿಳಿಯದೆ ಆಸೆಯಿಂದ ಜೀವನವನ್ನು ನಡೆಸಿಕೊಂಡು ಹೋದರೆ ಮುಂದೆ ನಾವು ಎಷ್ಟು ಮೋಸ ಹೋಗ್ತೇವೆ ಅಂತೇಳಿ ನಿಮಗೆ ಗೊತ್ತಾ ಅಂತ ಕೇಳೋದು. ಒಬ್ಬನಿಗೊಂದು ಸಮಸ್ಯೆ ಬರ್ತದೆ ಅಂತ ಹೇಳಿದರೆ ಅದಕ್ಕೆ ಪರಿಹಾರವೇ ಇಲ್ಲ, ಅದಕ್ಕೆ ಔಷಧಿ ಇಲ್ಲ ಅಂತೇಳಿದರೆ ಅದು ಕರ್ಮ ಅಲ್ವಾ? ಅದನ್ನು ಅನುಭವಿಸಿ ಆಗಬೇಕಲ್ಲ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಈ ಸತ್ಯವನ್ನು ಹೇಳುವವರು ಗುರುಗಳು ಅಂತ ಹೇಳೋದು. ಇಂಥವರಿಗೆ ಗುರುಗಳು ಅಂತ ಹೇಳೋದು. ನಿನಗೆ ಒಳ್ಳೆಯದಾಗ್ತದೆ, ಇಲ್ಲಿ ಬಾ, ಸಾಯಿಬಾಬನ ಹತ್ರ ಹೋಗಿ ಕೇಳ್ತಾರೆ. ಅರ್ಥ ಆಯ್ತಾ? ಸಾಯಿಬಾಬನ ಹತ್ರ ಹೋಗಿ ಕೇಳ್ತಾರೆ. ಏನು ಕೇಳ್ತಾರೆ? ನನಗೆ ಮಂತ್ರೋಪದೇಶ ಕೊಡಿ, ನನಗೆ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ ಒಂದು ಭಕ್ತರು ಶಿರಡಿ ಸಾಯಿಬಾಬನ ಹತ್ರ. ಆಗ ಶಿರಡಿ ಸಾಯಿಬಾಬಾ ಒಂದು ವಿಷಯ ಹೇಳ್ತಾರೆ. ಏನು ಗೊತ್ತಾ? ನನ್ನ ಗುರು ನನಗೆ ಮಂತ್ರೋಪದೇಶ ಮಾಡಲಿಲ್ಲ, ನನ್ನ ಗುರು ನನಗೇ ದೀಕ್ಷೆ ಕೊಡಲಿಲ್ಲ, ನಾನು ಹೇಗೆ ನಿಮಗೆ ಮಂತ್ರೋಪದೇಶ ಮಾಡೋದು, ನಾನು ಹೇಗೆ ನಿಮಗೆ ದೀಕ್ಷೆ ಕೊಡೋದು ಅಂತೇಳಿ. ಹಾಗಾದ್ರೆ ಅವ್ರು ಹೇಗೆ ಜ್ಞಾನಿಯಾದರು? ಅವ್ರು ಹೇಗೆ ಅಷ್ಟು ದೊಡ್ಡ ಪರಬ್ರಹ್ಮ ಜ್ಞಾನಿಯಾದರು, ಪರಬ್ರಹ್ಮ ಋಷಿಯಾದರು? ಏನು ಹೇಳಿಕೊಟ್ಟಿದ್ದಾರೆ ಗುರುದೇವರು? ಏನು ಹೇಳಿಕೊಡಲಿಲ್ಲ. ಸಾಯಿಬಾಬನ ಗುರು ಯಾರು ಗೊತ್ತಾ? ಗೊತ್ತಿಲ್ಲ. ವೆಂಕೋಸ ಅಂತೇಳಿ ಒಬ್ಬರು. ಅದರಿಂದ ಮುಂಚೆಬ್ಬರು ಗುರು ಇದ್ದರು. ಅರ್ಥ ಆಯ್ತಲ್ವ? ಅದು ಬಾಲ್ಯದಲ್ಲಿ ಫಕೀರ್ ಬಾಬಾ ಅಂತೇಳಿ ಅವರ ಹೆಸರು. ಅವರು ವೆಂಕೋಸ ಹತ್ರ ಹೋಗಿ ಬಿಡ್ತಾರೆ ಬಾಬಾನನ್ನು ಸಣ್ಣ ವಯಸ್ಸಿನಲ್ಲಿ. ಅವರಿಗೆ ಸಮಾಧಿ ಆಗಲಿಕ್ಕೆ ಆಯಿತು. ಇನ್ನು ಈ ಮಗು ನನ್ನಿಂದ ಆಗುವುದಿಲ್ಲ ನೋಡಿಕೊಳ್ಳಲಿಕ್ಕೆ, ಈ ಮಗುವನ್ನು ಒಳ್ಳೆ ಕಡೆ ಹೋಗಿ ಬಿಡಬೇಕು ಅಂತೇಳಿ, ಒಳ್ಳೆ ಒಂದು ಗುರುಗಳ ಹತ್ರ ಹೋಗಿ ಬಿಡಬೇಕು ಅಂತ ಈ ಮಗುವನ್ನು ಅಲ್ಲಿ ಹೋಗಿ ಬಿಡ್ತಾರೆ ಬಾಬಾನನ್ನು. ಅಲ್ಲಿ ಬಾಬಾ ಏನು ಮಾಡ್ತಾರೆ? ಗುರುಗಳು ಹೇಳಿದನ್ನೇ ಮಾಡ್ತಾರೆ. ಅಂಥ ಸಮಯದಲ್ಲಿ ಬಾಬಾನ ಸುತ್ತಲೂ ಅದೆಷ್ಟೋ ಜನ ಶಿಷ್ಯಂದ್ರಿದ್ರು ಅವರಿಗೆ. ಬಾಬಾದನ್ನೊಂದು ಪ್ರತ್ಯೇಕ, ಬಾಕಿ ಶಿಷ್ಯಂದ್ರೆಲ್ಲ ಅವರಿಗೆ ಉಪದ್ರ ಮಾಡೋದು. ಅಂಥ ಸಮಯದಲ್ಲಿ ಗುರುಗಳು ಅವರನ್ನು ಕಾಪಾಡ್ತಾರೆ. ಅರ್ಥ ಆಗ್ತದ? ಒಂದು ಗುರು ಸೇವೆ ಮಾಡೋದಷ್ಟು ಸುಲಭ ವಿಚಾರ ಅಲ್ಲ. ನೀವು ಕನಸಲ್ಲಿ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಾ ಹೇಳೋದು?
ಕನಸಲ್ಲಿ ಕೂಡ ಗುರು ಸೇವೆಯನ್ನು ನೀವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ರಿಯಲ್ ಲೈಫಲ್ಲಿ ಬಿಡು, ಕನಸು ಬೀಳ್ತಲ್ಲ, ಕನಸು ಅದರಲ್ಲಿ ಕೂಡ ನೀವು ಹೂವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮಗೆ ರಿಯಲ್ ಲೈಫಲ್ಲಿ ಹೇಗೆ ಗೊತ್ತಾಗ್ತದೆ ಅಂತ ಕೇಳೋದು ನಾನು. ಎಲ್ಲಿಗೆ ಹೋಗಬೇಕು ಅವನಿಗೆ? ಕಳಿಸು, ಪರವಾಗಿಲ್ಲ. ಊಟ ಮಾಡಿ, ಊಟ ಕೊಡು ಅವನಿಗೆ, ಅದೇ ಸತ್ಯ. ನೋಡು, ಅವನು ಕೇಳ್ತಾನೆ ಊಟ ಕೊಡು ಅಂತೇಳಿ ಅಲ್ವಾ? ಯಾಕೆ ಕೇಳ್ತಾನೆ ಊಟ ಕೊಡು ಅಂತೇಳಿ? ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಮಾತು ಅವನೊಳಗೆ ರಿಸೀವ್ ಆಗ್ತಾ ಉಂಟು. ಅದು ಭಗವಂತ ಹೇಳ್ತಾ ಇದ್ದಾನೆ ಅವನ ಮೂಲಕ. ಜ್ಞಾನದ ಊಟ ಸಿಗ್ತಾ ಉಂಟಪ್ಪ, ಊಟ ಮಾಡು, ಊಟ ಮಾಡು ಅಂತೇಳಿ. ಇದು ಪ್ರಕೃತಿ ಇನ್ನೊಂದು ರೀತಿಯಲ್ಲಿ ನಿಮಗೆ ತೋರಿಸಿಕೊಟ್ಟದ್ದು ಆ ಮಗುವಿನ ರೂಪದಲ್ಲಿ ಅಲ್ವಾ? ಇದು ನಾವು ಈ ರೀತಿಯಾಗಿ ಅರ್ಥ ಮಾಡ್ತೇವೆ, ನೀವು ಯಾವ ರೀತಿಯಾಗಿ ಅರ್ಥ ಮಾಡ್ತೀರಿ ನಮಗೆ ಗೊತ್ತಿಲ್ಲ. ಇಷ್ಟೇ ವ್ಯತ್ಯಾಸ. ಅರ್ಥ ಆಗ್ತದಾ? ದೇವರಿಗೆ ಅರ್ಥ ಆಗ್ತದಾ? ಅರ್ಥ ಆಗ್ತದ ಅಂತ ಕೇಳಿದ್ದು. ನಾರಾಯಣ ಗುರುಗಳು, ನಾಲಿಗೆ ರುಚಿ ಇದ್ದರೆ ಜ್ಞಾನ ಬರುವುದಿಲ್ಲ, ವೈರಾಗ್ಯ ಇದ್ದರೆ ಮಾತ್ರ ಜ್ಞಾನ ಬರುವುದು. ಮಾಯೆಲ್ಲಿ ಅಂತೇಳಿ ಗೊತ್ತಿಲ್ಲ, ಮಾಯೆ ಒಳಗೆ ಅಲ್ಲ ನಮ್ಮ ಒಳಗೆ ಮಾಯೆ ಅಂತ ಗೊತ್ತಿಲ್ಲ ಇಲ್ಲಿ. ಇದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕು. ಗುರು ಸೇವೆ ಮಾಡೋದು ಯಾಕೆ ಬೇಕಾಗಿ ಗುರುವಿನ ಸೇವೆ ಮಾಡೋದು ಇಷ್ಟು ಕಷ್ಟಪಟ್ಟು ಹಗಲು ರಾತ್ರಿ? ಯಾವ ವಿಧಿ, ಯಾವ ಕರ್ಮ ಅದು ನಿಮ್ಮ ಜೀವನದಲ್ಲಿ? ಯಾಕೆ ಬಂದು ಇಲ್ಲಿ ಸೇವೆ ಮಾಡಬೇಕು? ಸೇವೆ ಮಾಡಬೇಕು ಅಂತ ಇದ್ದರೆ, ನಿಮ್ಮ ವಿಧಿಯಲ್ಲಿ ಇದ್ದರೆ ಅದು ಮಾಡಿಯೇ ಆಗಬೇಕು, ಬೇರೆ ದಾರಿ ಇಲ್ಲ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಇದರಿಂದ ಎಷ್ಟು ನಮ್ಮ ಕರ್ಮಗಳು, ಎಷ್ಟು ವಿಚಾರಗಳು ದೂರ ಆಗ್ತದೆ, ನಮಗೆ ಅರಿವಿಲ್ಲದಂತೆ ದೂರ ಆಗ್ತಾ ಉಂಟು. ಇಂಥ ಸಮಯದಲ್ಲಿ ಕೆಲವೆಲ್ಲ ಮಾಯೆಗಳು ಬಂದು ನಮ್ಮನ್ನು ಪುನಃ ಎಳೆದುಕೊಂಡು ಹೋಗ್ತದೆ. ಅರ್ಥ ಆಗ್ತಾ ಹೇಳೋದು? ಮಾಯೆ ಎಳೆದುಕೊಂಡು ಹೋಗ್ತದೆ ಅಂದರೆ ನಾವು ಸರಿ ಇಲ್ಲ ಅಂತ ಆಯಿತು, ನಮ್ಮ ಮನಸ್ಸು ಶುದ್ಧ ಇಲ್ಲ ಅಂತ ಆಯಿತು. ನಮ್ಮ ಮನಸ್ಸು ಶುದ್ಧ ಇಲ್ಲದ ಕಾರಣ ನಾವು ಮಾಯೆಯಲ್ಲಿ ಸಿಕ್ಕಾಕೊಳ್ತೇವೆ ಅಂತ ಹೇಳೋದು. ಎಲ್ಲವೂ ಚಂದ ಕಾಣ್ತದಾಗ, ಮಾಯೆ ಆವರಿಸುವಾಗ ಉಂಟಲ್ವ, ಹೊರಗಿನಿಂದಿರುವ ಎಲ್ಲ ವಿಚಾರಗಳು ಚೆನ್ನಾಗಿ ಕಾಣ್ತದೆ. ಮಾಯೆ ಬೇಡ ಅಂತೇಳಿ ಬಿಟ್ಟು ಬಂದದ್ದು ಗುರುವಿನ ಹತ್ರ. ಇಲ್ಲಿ ಬಂದು ಮಾಯೆ ಸೃಷ್ಟಿಯಾಗ್ತದೆ ಅಂತೇಳಿದರೆ ಅದಕ್ಕೇನು ಅರ್ಥ? ಶುದ್ಧ ಇಲ್ಲ ಅಂತ ಅರ್ಥ ಒಳಗೆ. ಬಗ್ಗಲಿಕ್ಕೆ ಕಲಿಬೇಕು, ಶರಣಾಗತಿ ಆಗಲಿಕ್ಕೆ ಕಲಿಬೇಕು. ನಾವೆಷ್ಟು ಬಗ್ಗುತ್ತೇವೋ, ಎಷ್ಟು ಪ್ರೀತಿಯಿಂದ, ಎಷ್ಟು ಒಗ್ಗಟ್ಟಿನಿಂದ, ಎಷ್ಟು ಗೌರವದಿಂದ, ಎಷ್ಟು ನಂಬಿಕೆಯಿಂದ ನಮ್ಮ ಸೇವೆ ಇರ್ತದೋ ಅಷ್ಟರ ಮಟ್ಟಿಗೆ ನಮಗೆ ಫಲ ತನ್ನಿಂತಾನಾಗಿ ಸಿಗ್ತದೆ. ಅದಕ್ಕೆ ಹೇಳಿದ್ದು ಬಾಬನ ಕತೆ. ಬಾಬನಿಗೆ ಏನು ಹೇಳಿಕೊಡಲಿಲ್ಲ, ಆದರೆ ಇವತ್ತು ಪ್ರಪಂಚದಾದ್ಯಂತ ಬಾಬನನ್ನು ಪೂಜಿಸ್ತಾರೆ. ಹೇಗೆ ಬಂತು? ಎಲ್ಲಿಂದ ಬಂತು? ಗುರು, ನನ್ನ ಗುರು, ಗುರುದೇವ, ಗುರುದೇವ, ಅವರು ನನ್ನ ಒಳಗೆ ಇದ್ದಾರೆ, ಅವರು ನನ್ನ ಒಳಗೆ ಇದ್ದಾರೆ, ಅವರು ನನ್ನ ಒಳಗೆ ಇದ್ದಾರೆ ಅಂತ ಹೇಳಿ 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 ಒಂದು ದಿನ ಆ ಗುರುವೇ ಅವರೊಳಗೆ ಬಂದುಬಿಟ್ರು. ಸಾಕ್ಷಾತ್ ಪರಬ್ರಹ್ಮ. ಅರ್ಥ ಆಯ್ತಾ? ಇದು ಗುರು ಸೇವೆಯ ಮಹತ್ವ, ಇದು ಗುರು ಸೇವೆಯ ರಹಸ್ಯ. ಈ ಗುರು ಸೇವೆಯ ರಹಸ್ಯ ನಿಮ್ಮ ಒಳಗೆ ಬಂದು ಆ ಶಕ್ತಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ನೀವು ಎಷ್ಟರ ಮಟ್ಟಿಗೆ ರೆಡಿ ಆಗಬೇಕು ಅಂತ ಹೇಳೋದು. ನಿಮ್ಮ ಒಳಗೆ ಎಷ್ಟರ ಮಟ್ಟಿಗೆ ದ್ವೇಷ, ಮತ್ಸರ, ಆಚೆದು ಈಚೆದು, ಅಸೂಯೆ, ಇದೆಲ್ಲ ವಿಚಾರಗಳು ನಿಮ್ಮ ಒಳಗೆ ತುಂಬುವಾಗ 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 ನಿಮ್ಮಿಂದ ಗುರು ದೂರ 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 ಹೋಗಿಬಿಡ್ತಾರೆ. ನಿಮ್ಮೊಳಗೆ ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ನಂಬಿಕೆ, ಎಷ್ಟು ಸತ್ಯ, ಎಷ್ಟು ಶರಣಾಗತಿ ನಿಮ್ಮ ಒಳಗೆ ಉಂಟಾಗ್ತದೋ ಅಷ್ಟರ ಮಟ್ಟಿಗೆ ಎಷ್ಟು ದೂರದಲ್ಲಿದ್ದ ಗುರು ನಿಮ್ಮ ಹತ್ತಿರ ಬಂದು ಸೇರಿಕೊಳ್ತಾರೆ. ಇದೆಲ್ಲ ಮನುಷ್ಯ ಇವನ ಅಜ್ಞಾನದಿಂದ ಅವನನ್ನು ಅವನೇ ಕೆಡಿಸ್ತಾ ಇದ್ದಾನೆ ಅಂತ ಹೇಳೋದು. ಅರ್ಥ ಆಗ್ತಾ ಹೇಳೋದು? ಅವನನ್ನು ಅವನೇ ಕೆಡಿಸ್ತಾ ಇದ್ದಾನೆ ಅವನ ಅಜ್ಞಾನದಿಂದ. ಆದರೆ ಭಗವಂತ ಕೊಟ್ಟ ದಾರಿ, ಭಗವಂತ ಹೇಳಿದ ರೀತಿ ನೀತಿಯಲ್ಲಿ ನಮ್ಮ ಜೀವನ ನಾವು ಮಾಡಿಕೊಂಡು ಹೋದರೆ ಅರ್ಥ ಆಗ್ತದ? ಭಗವಂತ ಹೇಳಿದ ರೀತಿ ನೀತಿ ದಾರಿ ಅಂತೇಳಿದರೆ ನಮ್ಮ ಜೀವನ ಪ್ರೆಸೆಂಟ್ ಈಗ ನಡೀತಾ ಇದೆ ಅಲ್ವಾ? ಇದು ಭಗವಂತ ಹೇಳಿದ್ದಾನೆ. ಈಗ ನೀನು ಇಲ್ಲಿಗೆ ಬಂದು ಸೇವೆ ಮಾಡಲಿಕ್ಕೆ ಕಾರಣ ಯಾರು? ನಾನು ಹೇಳಿ ಬಂದದ?
ನಿನ್ನ ಒಳಗೆ ಒಂದು ಜ್ಞಾನ ಉದಯ ಆಗಿ ಬಂದದ್ದು. ಆ ಜ್ಞಾನ ಉದಯ ಮಾಡಿದ ಯಾರು ಗೊತ್ತುಂಟು? ಆ ಭಗವಂತ. ಒಂದು ಶಕ್ತಿ, ಇಲ್ಲ ನಿನ್ನ ಜನ್ಮ ಜನ್ಮದೊಂದು ಗುರು, ಯಾರೋ ಒಂದಿರ್ಬೋದು. ಜ್ಞಾನದಲ್ಲಿ ಹೋದರೆ ಗುರು, ಲೌಕಿಕ ಜೀವನ ಭೌತಿಕ ಜೀವನದಲ್ಲಿ ನೋಡಿದರೆ ಭಗವಂತ ಅಂತ ಹೇಳೋದು. ಅರ್ಥ ಆಯ್ತಾ ಹೇಳೋದು? ನಿಜವಾದ ಒಂದು ಜ್ಞಾನಿಯಾದವ ಅವ ಭಗವಂತ ಅಂತ ಹೇಳೋದಿಲ್ಲ. ಅವ ಗುರುದೇವ ಅಂತ ಹೇಳ್ತಾನೆ, ಗುರುವೇ ಶರಣಂ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ಆಗ ಕಣ್ಣಿಗೆ ಕಾಣಾದ ಒಂದು ಶಕ್ತಿ ಉಂಟು. ಆ ಕಣ್ಣಿಗೆ ಕಾಣಾದ ಶಕ್ತಿಯನ್ನು ತೋರಿಸಿದರು ಯಾರು? ಗುರುಗಳು. ದೇವರಿದ್ದಾರಪ್ಪ, ಭಗವಂತ ಇದ್ದಾನೆ ಅಂತೇಳಿ. ಯಾಕೆ? ಮನುಷ್ಯ ಅಲ್ವಾ? ಮನುಷ್ಯನ ಮೇಲೆ ನಂಬಿಕೆ ಬರ್ತದಾ? ಮನುಷ್ಯನಿಗೆ ಪೂಜೆ ಮಾಡ್ಬೋದಾ? ಒಂದು ಮನುಷ್ಯನಿಗೆ ಅಭಿಷೇಕ ಮಾಡ್ಬೋದಾ? ಒಂದು ಮನುಷ್ಯನಿಗೆ ಸೇವೆ ಮಾಡ್ಬೋದಾ? ಅವರೊಳಗೆ ಕಾಮ ಕ್ರೋಧಗಳಿಲ್ವಾ? ಅವರು ನಮ್ಮ ಹಾಗೆ ಅಲ್ವಾ? ಕಾಮ ಯಾರಿಗಿಲ್ಲ? ಒಂದು ಹೊತ್ತು ಊಟ ಮಾಡೋನಿಗೂ ಕಾಮ ಉಂಟು, 3 ಹೊತ್ತು ಊಟ ಮಾಡೋನಿಗೂ ಕಾಮ ಉಂಟು. 1 ಹೊತ್ತು ಊಟ ಮಾಡೋ ಯೋಗಿಗೂ ಕಾಮ ಉಂಟು, 3 ಹೊತ್ತು ಊಟ ಮಾಡುವ ರೋಗಿಗೂ ಕಾಮ ಉಂಟು, 2 ಹೊತ್ತು ಊಟ ಮಾಡೋ ಭೋಗಿಗೂ ಕಾಮ ಉಂಟು. ಕಾಮ ಇಲ್ಲದೆ ಯಾರಿಲ್ಲ, ಕಾಮ ಇಲ್ಲದೆ ಈ ಪ್ರಪಂಚವೇ ಇಲ್ಲ. ಇಲ್ಲಿರುವುದು ವಿಷಯ. ಅರ್ಥ ಆಗ್ತದಾ? ಗುರು ಸೇವೆ ಮಾಡ್ತಾ 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 ಏನಾಗ್ತದೆ ಅಂತ ಹೇಳಿದರೆ, ಇದನ್ನೆಲ್ಲ ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಿಕ್ಕಾಗ್ತದೆ, ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕಾಗ್ತದೆ. ಈಗ ಹಿಡಿತ ಇಲ್ಲ. ಈಗ ಯಾವ್ಯಾವ ರೀತಿ ಓಡ್ತಾ ಉಂಟು? ಈಗ ಹಿಡಿತ ಇಲ್ಲ, ಯಾವ್ಯಾವ ರೀತಿ ಓಡ್ತಾ ಉಂಟು. ಅದು ಹಿಡಿತಕ್ಕೆ ಬರಬೇಕು. ಈ ಗುರುವಿನ ಸೇವೆಯಲ್ಲಿ ಬರೋದು ಕಂಟ್ರೋಲಿಂಗ್, ಹಿಡಿತ. ಅರ್ಥ ಆಯ್ತಲ್ಲ? ನಮ್ಮನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಆಗ್ತದೆ. ಹೇಗೆ ತಿಳಿದುಕೊಳ್ಳಲಿಕ್ಕೆ ಆಗ್ತದೆ? ನಮ್ಮ ಒಳಗೆ ಇಷ್ಟೊಂದು ಚೈತನ್ಯ ಉಂಟಾ? ಆ ಗುರುವಿನ ಸೇವೆಯಲ್ಲಿ ಮಾಡಬೇಕಾದ್ದೇನು? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕಾದ್ದು. ಗುರುವಿನ ಸೇವೆಯಲ್ಲಿ ಮಾಡಬೇಕಾದ್ದು ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಬೇಕಾದ್ದು. ಹೊರಗಿನವರನ್ನು ಪರೀಕ್ಷೆ ಮಾಡೋದಲ್ಲ. ಹೊರಗಿನವರನ್ನು ಪರೀಕ್ಷೆ ಮಾಡಿದರೆ ಏನು ಪ್ರಯೋಜನವೂ ಇಲ್ಲ, ಅದರಲ್ಲಿ ಏನು ಸಿಗುವುದೂ ಇಲ್ಲ. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಾನು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೇನೆ, ನನ್ನ ಒಳಗೆ ಎಷ್ಟು ಶಕ್ತಿ ಇದೆ, ನನ್ನ ಒಳಗೆ ಎಷ್ಟು ಜ್ಞಾನ ಇದೆ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಂಡು ಆ ತಿಳುವಳಿಕೆ ನಿಮ್ಮ ಜೀವನದಲ್ಲಿ ಸತ್ಯವಾಗಿದ್ದರೆ, ಅದನ್ನು ನೀವು ಅನುಭವಿಸಿದರೆ ಮಾತ್ರ ಇನ್ನೊಬ್ಬನಿಗೆ ಹೇಳಿ. ಅರ್ಥ ಆಗ್ತಾ ಹೇಳೋದು? ಒಂದು ಗುರುವನ್ನು ದರ್ಶನ ಮಾಡಲಿಕ್ಕೆ ಬಂದು, ಗುರುವಿನ ಸೇವೆ ಮಾಡಲಿಕ್ಕೆ ಅಂತ ಬಂದು 1000 ಪ್ರಪಂಚದ ವಿಷಯ ಆ ಭಕ್ತನಿಗೋ ಶಿಷ್ಯನಿಗೋ ತಲೆಗೆ ಹೋದರೆ ಅದು ವ್ಯರ್ಥವೇ, ಅದು ವೇಸ್ಟ್, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಅರ್ಥ ಆಯ್ತು ಹೇಳೋದು? ಸೂರ್ಯ ಬೆಳಿಗ್ಗೆ ಉದಯ ಆಗ್ತಾನೆ, ಸಾಯಂಕಾಲ ಅಸ್ತಮಾನ ಆಗ್ತಾನೆ, ಮುಳುಗುತ್ತಾನೆ ಅಲ್ವಾ? ಸೂರ್ಯ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವನ ಸೇವೆ ಮಾಡ್ತಾ ಇದ್ದಾನೆ. ಒಂದು ಚಂದ್ರ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೇವೆ ಮಾಡ್ತಾ ಇದ್ದಾನೆ ಅಲ್ವಾ? ಅರ್ಥ ಆಗ್ತಾ ಹೇಳೋದು ನಿಮಗೆ? ಒಂದು ನೀರು, ಪಂಚಭೂತಗಳು, ಯಾವುದು ಬೇಕಾದ್ರೂ ತಕೋ, ಈ ಪ್ರಕೃತಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಬ್ಬ ಸೇವೆ ಮಾಡ್ತಾನೆ ಅಂತ ಹೇಳಿದರೆ ಅವನ ಹತ್ರ ಆ ಗುರು ಬಂದೇ ಬರ್ತಾರೆ. ಎಷ್ಟು ದೂರ ಇದ್ದರೂ ಬರ್ತಾರೆ. ನಿಮ್ಮ ಅಂತರಾತ್ಮದ ಗುರು ಡೆಫಿನೆಟ್ ಆಗಿ ಬರ್ತಾರೆ. ಎಕ್ಸ್ಪೆಕ್ಟೇಷನ್ ಇಟ್ಟು ಸೇವೆ ಮಾಡಬೇಡಿ. ಇದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಗೀತೆಯಲ್ಲಿ. ಅರ್ಥ ಆಯ್ತಲ್ವ? ಕರ್ಮವನ್ನು ಮಾಡು, ಫಲವನ್ನು ಎದುರು ನೋಡಬೇಡ. ಅರ್ಥ ಆಯ್ತಾ? ಕರ್ಮವನ್ನು ಮಾಡು, ಇನ್ನು ಕೆಲಸವನ್ನು ಮಾಡ್ತಾ ಹೋಗು, ಫಲವನ್ನು ಎದುರು ನೋಡಬೇಡ. ಇದರಿಂದ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೀನು ಒಳ್ಳೆಯದು ಮಾಡಿದರೆ ನಿಮಗೆ ಒಳ್ಳೆಯದೇ ಸಿಗ್ತದೆ. ನೀನು ಒಳ್ಳೆಯ ಮನಸ್ಸಿನಿಂದ ಸೇವೆ ಮಾಡ್ತೀಯ, ನಿಮಗೆ ಒಳ್ಳೆಯದೇ ಆಗ್ತದೆ. ನೀನು ಕೆಟ್ಟ ಮನಸ್ಸಿನಿಂದ, ಯಾವ್ಯಾವ ಮನಸ್ಸಿನಿಂದ ಗುರುವನ್ನೇ ಪರೀಕ್ಷೆ ಮಾಡಿಕೊಂಡು ಗುರುವನ್ನೇ ಹಾಗೆ ಹೀಗೆ ಅಂತ ಹೇಳಿಕೊಂಡಿದ್ದರೆ ನಿನಗೆ ಪಾಪ ಹೆಚ್ಚಾಗೋದಲ್ಲ, ಕಮ್ಮಿ ಆಗ್ತದ? ಕರ್ಮ ಕಟ್ಟಿಕೊಡೋದಲ್ಲ ಇನ್ನೂ ಸಹ. ಆದ ಕಾರಣ ಹೇಳೋದು, ಗುರುವಿನ ಹತ್ರ ಬರುವಾಗ ಬಹಳ ಜಾಗ್ರತೆ ಇರಬೇಕು. ಪ್ರಪಂಚದಲ್ಲಿ ಎಷ್ಟೋ ಗುರುಗಳಿದ್ದಾರೆ, ಅದು ಬೇರೆ ವಿಷಯ. ಇಲ್ಲಿಯ ವಿಷಯವನ್ನು ಹೇಳೋದು, ಪ್ರಪಂಚದ ವಿಷಯ ಅಲ್ಲ. ಇಲ್ಲಿಯ ವಿಷಯ, ಇಲ್ಲಿಯ ಭಕ್ತರಿಗೆ, ಗುರುಮನೆಯ ಭಕ್ತರಿಗೆ ಹೇಳುವಂಥ ವಿಚಾರ ಇದು. ನೀವು ಯಾವ ರೀತಿ ಇರಬೇಕು ಅಂತೇಳಿ. ಆಗ ನಿಮಗೆ ಆಧ್ಯಾತ್ಮಿಕ ಅಂದರೆ ಅಂತ ಗೊತ್ತಾಗೋದು. ಆಧ್ಯಾತ್ಮಿಕ ಅಂದರೆ ಇಲ್ಲೂ ಇಲ್ಲ ಆಧ್ಯಾತ್ಮಿಕ. ಅರ್ಥ ಆಯ್ತಲ್ವ?
ಆಧ್ಯಾತ್ಮಿಕ ಅಂತೇಳಿ ಒಂದು ಸ್ಪೆಷಲ್ ಆದ ವಿಚಾರ ಇಲ್ಲವೇ ಇಲ್ಲ ಈ ಪ್ರಪಂಚದಲ್ಲಿ. ಆಧ್ಯಾತ್ಮಿಕ ಎಂಬುದು ಸ್ಪೆಷಲ್ ಆಗ್ತಿದ್ರೆ ಅವರು ಕೂಡ ಸ್ಪೆಷಲ್ ಆಗಿರ್ತಿದ್ರು. ಅವರು ಕೂಡ ನಮ್ಮ ಆಗಿರೋದು. ಅರ್ಥ ಆಯ್ತಲ್ವ? ಎಲ್ಲ ಮಹಾ ಸಾಧುಗಳು, ಯೋಗಿಗಳು, ಋಷಿಮುನಿಗಳು ನಮ್ಮ ಹಾಗೇ ಹುಟ್ಟಿದ್ದು, ನಮ್ಮ ಹಾಗೆ ಬೆಳೆದದ್ದು, ನಮ್ಮ ಹಾಗೆ ಆಟ ಆಡಿದ್ದು, ನಮ್ಮ ಹಾಗೆ ಊಟ ಮಾಡಿದ್ದು. ಈ ಸತ್ಯದ ಅರಿವಿರಬೇಕು. ನಮ್ಮ ಹಾಗೆ ಇದ್ದರೂ ಕೂಡ ಅವರು ಅವರ ಒಳಗೆ ನೋಡಿಕೊಂಡ್ರು, ಹೊರಗೆ ನೋಡಲಿಲ್ಲ. ಬೆಳೀತಾ 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 ಸತ್ಯದ ಅರಿವು ಆಗ್ತಾ 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 ಅವರು ಪ್ರಪಂಚವನ್ನು ಮರೆತರು. ಅರ್ಥ ಆಯ್ತಾ? ಈ ಪ್ರಪಂಚವನ್ನು ಅವರು ಮರೆತರು. ಬೆಳೀತಾ 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 ಸತ್ಯದ ಅರಿವು ಆಯಿತು ಅವರಿಗೆ. ಇದು ಎಲ್ಲರಿಗೂ ಆಗುವುದಿಲ್ಲ. ಅರ್ಥ ಆಗ್ತಾ ಹೇಳೋದು? ಇದು ಎಲ್ಲರಿಗೂ ಆಗುವುದಿಲ್ಲ. ಅದಕ್ಕಾಗಿ ಒಬ್ಬ ಹುಟ್ಟಿದ್ರೆ ಆ ಸ್ಥಿತಿಗೆ ಬಂದು ಮುಟ್ತಾನವ. ಈ ಸತ್ಯವನ್ನು ತಿಳಿಯಿರಿ ಅಂತ ಹೇಳುದು ನಾನು. ನೀವು ಯಾವ ಕಾರಣಕ್ಕೆ ಬೇಕಾಗಿ ಹುಟ್ಟಿದಿರೋ ಅದು ನೀವು ಅನುಭವಿಸಿಯೇ ಆಗಬೇಕು, ನೀವು ಮಾಡಿಯೇ ಆಗಬೇಕು, ಆ ದಾರಿಯಲ್ಲಿ ಪ್ರಯಾಣ ಮಾಡಿಯೇ ಆಗಬೇಕು. ನೀವು ಹೋಗುವುದಿಲ್ಲ ಅಂತ ಹೇಳಿದರೆ ಬಲವಂತವಾಗಿ ಅದು ಕರ್ಕೊಂಡು ಹೋಗ್ತದೆ. ಅದು ಇಲ್ಲಿ ಯಾರಂತ ತಿದ್ದಲಿಕ್ಕೆ ಆಗೋದಿಲ್ಲ. ಈ ಪ್ರಪಂಚದಲ್ಲಿ ಸರಿ ಇಲ್ಲ ತಪ್ಪು ಇಲ್ಲ ಅಂತ ಹೇಳೋದು. ಏನಾಗಬೇಕು ಅದೇ ಆಗೋದು. ಏನಾಗಬೇಕು ಅದು ಆಯಿತು. ಅದನ್ನು ನೀವು ಒಪ್ಪಿಕೊಳ್ಳಿ. ಹೌದಪ್ಪ ಆಯಿತು, ಅಲ್ಲಿಗೆ ಮುಗಿಯಿತು. ಅದನ್ನು ಸಾಧಿಸ್ಲಿಕ್ಕೆ ಹೋಗಬೇಡಿ. ಅದು ಇನ್ನಷ್ಟು ಹೆಚ್ಚಾಗ್ತದೆ ಅಂತ ಹೇಳೋದು. ಭಾಳಷ್ಟು ಹೆಚ್ಚಾಗ್ತದೆ ಅದು. ಒಂದು ಶ್ರೇಷ್ಠ ಗುರುವಾದವರು, ಅರ್ಥ ಆಗ್ತಾ ಹೇಳೋದು, ಒಂದು ಶ್ರೇಷ್ಠ ಗುರುವಾದವರು, ಮಹಾಜ್ಞಾನಿಯಾದವರು, ಯೋಗಿಯಾದವರು, ಅವರ ಸ್ಥಿತಿ ಹೇಗಿರ್ತದೆ ಅಂತ ಹೇಳಿದರೆ ಅಗ್ನಿಯಾಗಿರ್ತದೆ, ಭಸ್ಮವೇ, ಮತ್ತೆ ಬೇರೆ ಎಂಥದಿಲ್ಲ. ಆ ಅಗ್ನಿ ಹತ್ತಿರ ಹೋಗೋ ಸ್ವಲ್ಪ ಯೋಚನೆ ಮಾಡಬೇಕು. ಅದರ ಬೆಳಕಿನಿಂದ ನಾನು ಬದುಕಬೇಕಾ, ಅದರ ಒಟ್ಟಿಗೆ ಹೋಗಿ ಒಂದಾಗಬೇಕಾ ಅಂತೇಳಿ. ಅರ್ಥ ಆಗ್ತದಾ? ಸೂರ್ಯನ ಬೆಳಕಿನಿಂದ, ಸೂರ್ಯನ ಕಿರಣದಿಂದ ನಾವೆಲ್ಲ ಬದುಕ್ತಾ ಇದ್ದೇವೆ. ಸೂರ್ಯನೇ ನಮ್ಮ ಹತ್ರ ಬಂದರೆ ಏನಾಗ್ಬೋದು? ಭಸ್ಮದಾನೇ ಆಗೋದು. ಅದೇ ರೀತಿ ಒಂದು ಗುರು, ಆ ಗುರುವಿನ ಜ್ಞಾನದಿಂದ, ಜ್ಞಾನೋಪದೇಶದಿಂದ ನನ್ನ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾ, ಅಲ್ಲ ಗುರುವಿನ ಜೊತೆ ನಾನು ಒಂದಾಗಿ ಸೇವೆ ಮಾಡ್ತಾ ನಾನೊಂದು ಗುರುವಾಗಿ ಪರಿವರ್ತನೆ ಆಗಬೇಕಾ? ಗುರುವಾಗಿ ಪರಿವರ್ತನೆ ಆಗಬೇಕಾದರೆ ನೀನು ಭಸ್ಮ ಆಗಲಿಕ್ಕೆ ರೆಡಿ ಇರಬೇಕು. ನೀನು ಭಸ್ಮ ಆಗಲಿಕ್ಕೆ ರೆಡಿ ಇದೆಯಾ, ಗುರುವಾಗಿ ಪರಿವರ್ತನೆ ಆಗ್ಬೋದು. ಅಷ್ಟು ಸುಲಭದಲ್ಲಿ ಭಸ್ಮ ಆಗುವುದಿಲ್ಲ. ಅಷ್ಟು ಸುಲಭದಲ್ಲಿ ಭಸ್ಮ ಆಗುವುದಿಲ್ಲ ಅಂತ ಹೇಳೋದು. ಭಸ್ಮ ಆಗಲಿಕ್ಕೆ ಅಂತಲೇ ನೀನು ಹುಟ್ಟಿದ್ರೆ ಜೀವಂತವಾಗಿರುವ ಭಸ್ಮ ಆಗಬೇಕು. ಸತ್ತು ಹೋದ ನಂತರ ಎಲ್ಲರೂ ಭಸ್ಮ ಆಗ್ತಾರೆ. ಕೇಳ್ಬೋದು, ಸತ್ತು ಹೋದ ನಂತರ ಭಸ್ಮ ಆಗ್ತಾರಲ್ಲ ಅಂಥೇಳಿ. ಆ ವಿಷಯ ಅಲ್ಲ ಇಲ್ಲಿ ಇರೋದು. ನಿಮ್ಮ ಒಳಗಿನ ಮನಸ್ಸಿನಲ್ಲಿರುವ ಕಲ್ಮಶಗಳು, ನಿಮ್ಮ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಶ್ಚರ್ಯಗಳು ಎಲ್ಲ ಭಸ್ಮ ಆಗಬೇಕು. ಭಸ್ಮ ಆಗಿ ಅದನ್ನು ನಮ್ಮ ಮೈ ಮೇಲೆ ಹಚ್ಚಿಕೊಳ್ಬೇಕು. ಎಲ್ಲವೂ ನಶ್ವರಪ್ಪ, ಎಲ್ಲವೂ ನಶ್ವರ, ಎಲ್ಲವೂ ನಶ್ವರ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಈ ಸತ್ಯ ಮಾತಲ್ವಾ? ಈ ಮಾತನ್ನೊಂದು ತಿಳಿದರೆ ಸಾಕಾಗೋದಿಲ್ವ? ಜ್ಞಾನ ಬರೋದಿಲ್ವ? ಆತ್ಮಜ್ಞಾನ ಆಗೋದಿಲ್ವ? ಈ ಮಾತನ್ನು ಎಷ್ಟು ಜನರು ಕೇಳಿರ್ಬೋದು? ಈ ಹಾಡನ್ನು ಎಷ್ಟು ಕೋಟಿ ಕೋಟಿ ಮನುಷ್ಯರು ಕೇಳಿರ್ಬೋದು. ಯಾರು ಪರಿವರ್ತನೆ ಆಗಿದ್ದಾರೆ? ಪರಿವರ್ತನೆ ಆಗಬೇಕಾದ್ರೆ ಒಂದು ವಾಕ್ಯ ಸಾಕು, ಒಂದು ಶಬ್ದ ಸಾಕು ಪರಿವರ್ತನೆ ಆಗೋದು ಅಂತಿದ್ರೆ. ಅದು ನಿಮ್ಮ ಒಳಗೆ ಸರಿಯಾಗಿ ನೀವು ಇಳಿಸಿದರೆ ಆಗ ಗುರುವಿನ ಹತ್ರ ಬಂದು ನಾವು ಏನನ್ನು ತಿಳಿದುಕೊಳ್ಳಬೇಕು? ನಾವು ಮಾಡಿದ ಕರ್ಮಗಳು, ನಾವು ಮಾಡಿದ ತಪ್ಪುಗಳು ಅದೆಷ್ಟೋ ಇದೆ ನಮಗೆ ಗೊತ್ತಿಲ್ಲದ ಹಾಗೆ. ಅದು ನಮ್ಮನ್ನು ಆಟ ಆಡಿಸ್ತಾನೇ ಉಂಟದು. ಆಟ ಆಡಿಸೋದು ಅದು ಯಾವುದು? ನಾವು ಜನ್ಮದಲ್ಲಿ ಮಾಡಿದ ವಿಚಾರ, ಅದು ಆಟ ಆಡಿಸೋದಿಲ್ಲಿ. ಅರ್ಥ ಆಗ್ತದಾ? ಆ ಆಟದ ಮುಂದೆ ಯಾವ ಆಟ ಇಲ್ಲ. ಅದೇ ಹೇಳೋದು, ವಿಧಿ ಆಟ ದೊಡ್ಡದು ಅಂತೇಳಿ. ವಿಧಿ ಆಟ ಬಹಳ ದೊಡ್ಡ ಆಟ. ಆ ವಿಧಿ ಆಟದಲ್ಲಿ ನಾವೆಲ್ಲರೂ ಆಟ ಆಡ್ತಾ ಇದ್ದೇವೆ. ಆ ವಿಧಿ ಆಟದಲ್ಲಿ ನೀನು ಆಟ ಆಡ್ತಿ, ಯಾವ ರೀತಿ ಆಟ ಆಡಬೇಕು ಅಂತೇಳಿ ಗುರುಗಳು ಹೇಳಿಕೊಡ್ತಾರೆ. ಆಗ ನಿನಗೆ ಬರುವ ವಿಚಾರ ಸ್ವಲ್ಪ ಪ್ರಮಾಣ ಕಮ್ಮಿ ಆಗ್ತದೆ, ಸಹಿಸಿಕೊಳ್ಳುವ ಶಕ್ತಿ ಬರ್ತದೆ. ಅರ್ಥ ಆಯ್ತಾ ಹೇಳೋದು? ಅರ್ಥ ಆಗಿದ್ರೆ ಕೇಳಿ ತಿಳಿದುಕೊಳ್ಳಿ ಅದು ಹೇಗೆ ಅಂತೇಳಿ. ನಿಮ್ಮ ವಿಧಿಯಲ್ಲಿ ನಾನಿದ್ದ ಕಾರಣದಾನೆ ಇಲ್ಲಿ ಕೂತ್ಕೊಂಡದ್ದು ನೀವು. ಅರ್ಥ ಆಗ್ತದೆ ಈಗ? ನಿಮ್ಮ ವಿಧಿಯಲ್ಲಿ ನಾನಿಲ್ಲದ್ರೆ ನೀವು ಕೂತ್ಕೊಳ್ಳಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಈ ಮಾತನ್ನು ಕೇಳಲಿಕ್ಕೆ ಹೇಗೆ ಸಾಧ್ಯ?
ಒಂದು ಅರ್ಧ ಗಂಟೆ ಆದರೂ ಇದ್ದೇನಲ್ಲ ಒಟ್ಟಿಗೆ, ಒಂದು ಗಂಟೆ ಆದರೂ ಇದ್ದೇನಲ್ಲ ಒಟ್ಟಿಗೆ, 2 ಗಂಟೆ ಆದರೂ ಇದ್ದೇನಲ್ಲ ಒಟ್ಟಿಗೆ, 1 ದಿನ ಆದರೂ ಇದ್ದೇನಲ್ಲ ಒಟ್ಟಿಗೆ, 1 ತಿಂಗಳಾದರೂ ಇದ್ದೇನಲ್ಲ ಒಟ್ಟಿಗೆ. ಇದು ಯಾರು ಒಟ್ಟಿಗೆ ಮಾಡಿದ್ದು? ಇದು ಯಾರು ಸೇರಿಸಿದ್ದು? ಇದುವೇ ವಿಧಿ ಅಂತ ಹೇಳೋದು. ಏನೇನು ಮಾಡಬೇಕು, ಏನೇನು ಕೇಳಬೇಕು, ಏನೇನು ಅನುಭವಿಸಬೇಕು, ಎಲ್ಲವನ್ನು ಅನುಭವಿಸಿ ಆಗಬೇಕು. ಅವಮಾನ ಎಂಬುದು ಅರ್ಥ ಆಯ್ತಲ್ವಾ? ಅವಮಾನ ಈ ಅನೇಕ ರೀತಿಯಲ್ಲಿ ಇದೆ ಅಲ್ವಾ? ಇನ್ಸಲ್ಟ್, ಅವಮಾನ, ನಾಚಿಕೆ, ಮಾನ ಮರ್ಯಾದೆ, ಒಬ್ಬನನ್ನು ಹೀಯಾಳಿಸುವುದು, ಇಂಥ ವಿಚಾರವೆಲ್ಲ ಗುರುವಿಗೆ ವಜ್ರದ ಕಿರೀಟ ಇದ್ದಾಗೆ. ಆ ವಜ್ರ, ವೈಡೂರ್ಯ, ಆ ಚಿನ್ನ, ಆ ಕಿರೀಟ ಎಲ್ಲ ಉಂಟಲ್ವಾ, ಇದೆಲ್ಲ ಗುರುವಿಗೆ ಸಿಕ್ಕಿದ ಅವಮಾನ. ಆ ಅವಮಾನವನ್ನು ಅವರು ತಲೆ ಮೇಲೆ ಇಟ್ಟುಕೊಂಡ್ರು. ಅರ್ಥ ಆಗ್ತದ? ಗುರುವಿಗೆ ಸಿಕ್ಕಿದ ಅವಮಾನ ಉಂಟಲ್ವಾ, ಚಿನ್ನದ ಕಿರೀಟ, ಮುಳ್ಳಿನ ಕಿರೀಟ, ಚುಚ್ಚುವ ಕಿರೀಟ, ಅದು ಚುಚ್ಚಿಕೊಂಡೇ ಇರ್ತದೆ. ಅದನ್ನು ಮೇಲೆ ಇಟ್ಟರು, ತಲೆ ಮೇಲೆ ಇಟ್ಟರು. ಭಗವಂತನಿಗಾದರೂ ಸರಿ ಅಲಂಕಾರ ಮಾಡೋ ಕಿರೀಟ ಇರ್ತಾರಲ್ವ, ಅದು ಕಿರೀಟ ಅಂದರೆ ಏನು ಗೊತ್ತಂತ? ಭಗವಂತನಿಗೆ ಮಾಡಿದ ಅವಮಾನ. ಆ ಗುರುವಿಗೆ ಸಿಕ್ಕಿದ ಬಹುಮಾನ ಯಾವುದು ಗೊತ್ತುಂಟ? ಆ ಗುರುವಿನ ಕಾಲಿನಲ್ಲಿ ಒಂದು ಪಾದರಕ್ಷೆ ಉಂಟಲ್ವ, ಅದು ಗುರುವಿಗೆ ಸಿಕ್ಕಿದ ಬಹುಮಾನ. ಅವಮಾನವನ್ನು ಸಹಿಸಿಕೊಂಡು, ಅವಮಾನವನ್ನು ಸ್ವೀಕರಿಸಿ, ಎಲ್ಲವೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಹೋಗುವಾಗ ಆ ಭಗವಂತನೇ ಅವನಿಗೊಂದು ಸ್ಥಿತಿಯನ್ನು ಕೊಡುತ್ತಾನೆ. ಆ ಸ್ಥಿತಿ ಏನು ಗೊತ್ತುಂಟ? ಪಾದರಕ್ಷೆ. ಆ ಪಾದರಕ್ಷೆ ಎಂಬುದು ಅಷ್ಟು ಸುಲಭ ವಿಚಾರ ಅಲ್ಲ. ಅದು ಕಾಲಿನ ಕೆಳಗಿರೋದು, ಆದರೆ ಅದುವೇ ತಲೆಯ ಮೇಲೆ ಇರೋದು. ಆ ಪಾದರಕ್ಷೆಯನ್ನೇ ಕೊನೆಗೆ ಪೂಜಿಸುವುದು ಎಲ್ಲರೂ. ಚಿನ್ನದ ಕಿರೀಟ ಅದು ಇದು ಅವ್ರು ಹಾಕಿದ್ರು ಇವರು ಹಾಕಿದ್ರು ಅಂತ ಅದಕ್ಕೆಲ್ಲ ಬೆಲೆ ಬರೋದಿಲ್ಲ. ಗುರುವಿನ ಪಾದರಕ್ಷೆಗಿರುವ ಬೆಲೆ ಯಾವುದಕ್ಕೂ ಇಲ್ಲ. ಶ್ರೀರಾಮಚಂದ್ರನ ಪಾದರಕ್ಷೆಯನ್ನು ಇಟ್ಟುಕೊಂಡೇ ರಾಜ್ಯಭಾರ ಮಾಡಿದ್ದು ಭರತ, ಈ ದೇಶವನ್ನು ಆಳಿದು. ಅಣ್ಣ, ನೀವು ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಿ, ನನ್ನನ್ನು ಬಿಟ್ಟು ಹೋಗಬೇಡ, ನೀನು ನನಗೆ ಬೇಕು, ಏನೋ ಒಂದು ತಪ್ಪಾಯಿತು ಅಂತ ಹೇಳುವಾಗ ಶ್ರೀರಾಮಚಂದ್ರ ಹೇಳೋದು, ನಾನು ನಿನ್ನ ಜೊತೆಗೇ ಇದ್ದೇನೆ, ಎಲ್ಲಿ ಹೋಗಲಿಲ್ಲ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಇದು ವಿಧಿ ನಿಯಮ, ಅನುಭವಿಸಿ ಆಗಬೇಕು. ಈಗ ನನ್ನ ಪಾದರಕ್ಷೆ, ಇದನ್ನು ತಗೊಂಡು ಹೋಗು ನೀನು. ಅದು ಕೊನೆಗೆ ಕೇಳೋದು ಭರತ, ಆ ಪಾದರಕ್ಷೆ ಆದರೂ ಕೊಟ್ಟು ಬಿಡು ನನಗೆ ಅಂತೇಳಿ. ನಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಿಂಹಾಸನದಲ್ಲಿ ಅಂತೇಳಿ. ಬಹುಮಾನ ಎಲ್ಲಿ ಉಂಟು? ವರ ಎಲ್ಲಿ ಉಂಟು? ಫಲ ಎಲ್ಲಿ ಉಂಟು? ಪಾದುಕೆಯಲ್ಲಿ ಉಂಟು. ಅವಮಾನಗಳು ಎಲ್ಲಿ ಉಂಟು? ತಲೆ ಮೇಲೆ ಉಂಟು. ಮುಳ್ಳಿನ ಕಿರೀಟ ಅದು. ಇದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಗುರುವಿನ ಸ್ಥಿತಿ ಅಂದರೆ ಏನು ಅಂತೇಳಿ, ಗುರು ಅಂದರೆ ಯಾವ ರೀತಿ ಇರುವುದು ಅಂತೇಳಿ. ಒಂದು ಭಕ್ತನಿಗೆ ಬೇಕಾಗಿ ಗುರು ಪರಿವರ್ತನೆ ಆಗುವುದಿಲ್ಲ, ಒಂದು ಶಿಷ್ಯನಿಗೆ ಬೇಕಾಗಿ ಗುರು ಪರಿವರ್ತನೆ ಆಗುವುದಿಲ್ಲ. ಯಾರಿಗೆ ಬೇಕಾಗಿ ಸೂರ್ಯ ಪರಿವರ್ತನೆ ಆಗುವುದಿಲ್ಲ, ಯಾರಿಗೆ ಬೇಕಾಗಿ ಪ್ರಕೃತಿ ಪರಿವರ್ತನೆ ಆಗುವುದಿಲ್ಲ, ಯಾರಿಗೆ ಬೇಕಾಗಿ ಇಲ್ಲಿ ಯಾವುದು ಪರಿವರ್ತನೆ ಆಗುವುದಿಲ್ಲ. ನಮಗೆ ಬೇಕಾದರೆ ನಾವೇ ಪರಿವರ್ತನೆ ಆಗಿಕೊಳ್ಬೇಕು. ನಮ್ಮ ಪರಿವರ್ತನೆ ನಮ್ಮ ಕೈಯಲ್ಲಿ, ನಮ್ಮ ಒಳಿತು ನಮ್ಮ ಕೈಯಲ್ಲಿ. ಇದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ನಿಮ್ಮ ಒಳಗೆ ಬರಬೇಕಾದ ಆತ್ಮವಿಶ್ವಾಸ, ತನ್ನಂಬಿಕೆ. ಏನಾದರೂ ಸರಿ ನಾನು ಎದುರಿಸಿಕೊಂಡು ಹೋಗ್ತೇನೆ, ಇರುವುದು ನಾನು ಸ್ವಲ್ಪ ಸಮಯ, ಒಂದು ಗೆಸ್ಟ್, ಈ ಪ್ರಪಂಚಕ್ಕೆ ಒಂದು ಅತಿಥಿಯಾಗಿ ಬಂದಿದ್ದೇನೆ. ಅರ್ಥ ಆಗ್ತಾ ಹೇಳೋದು? ಈ ಪ್ರಪಂಚಕ್ಕೆ ಒಂದು ಅತಿಥಿಯಾಗಿ ಬಂದಿದ್ದೇನೆ, ಯಾವಾಗ ಹೋಗ್ತೇನೆ ಅಂತ ಗೊತ್ತಿಲ್ಲ, ಹೋಗಲೇಬೇಕು ನಾನು. ಇಷ್ಟು ಸಮಯದಲ್ಲಿ ಈ ನನ್ನ ಜೀವನವನ್ನು ನಾನು ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಎಂಬ ಸತ್ಯವನ್ನು ತಿಳಿಯಿರಿ ಗುರುವಿನ ಸೇವೆಯಲ್ಲಿ. ಇದು ಗುರುಮನೆಯ ಭಕ್ತರಿಗೆ ಹೇಳುವಂಥ ವಿಚಾರ. ಗುರುಮನೆಯ ಭಕ್ತರು ಇಲ್ಲಿ ಮಾತ್ರ ಅಲ್ಲ, ಅರ್ಥ ಆಯ್ತಾ? ಪ್ರಪಂಚದಾದ್ಯಂತ ಇದ್ದಾರೆ ಗುರುಮನೆಯ ಭಕ್ತರು. ಆದ ಕಾರಣ ಹೇಳೋದು, ಇದು ಗುರುಮನೆಯ ಭಕ್ತರಿಗೆ ಹೇಳುವಂಥ ಸಂದೇಶ. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ. ಸತ್ಯದಿಂದ ಗುರುವಿನ ಸೇವೆಯನ್ನು ಮಾಡಿ, ನಂಬಿಕೆಯಿಂದ ಗುರುವಿನ ಸೇವೆಯನ್ನು ಮಾಡಿ, ಶರಣಾಗತಿಯಿಂದ ಗುರುವಿನ ಸೇವೆಯನ್ನು ಮಾಡಿ.
ಭಕ್ತರು ಸೇವೆ ಮಾಡೋ ಖುಷಿ ಆಗ್ತದೆ. ಶರಣಾಗತಿಯಲ್ಲಿದ್ದಾರೆ, ನಂಬಿಕೆಯಲ್ಲಿ ಇದ್ದಾರೆ, ತುಂಬ ಸೇವೆ ಮಾಡ್ತಾರಪ್ಪ, ಹಗಲು ರಾತ್ರಿ ಸೇವೆ ಮಾಡ್ತಾರೆ ಎಂಬ ವಿಚಾರಗಳೆಲ್ಲರ ಕಣ್ಣಿಗೆ ಕಾಣ್ತದೆ. ಆದರೆ ಒಳಗಿನ ಸತ್ಯ ಉಂಟಲ್ವ, ಅದು ಬೇರೆ ಇರ್ತದೆ. ಅಲ್ಲಿ ಒಂದು ಸ್ವಾರ್ಥ ಇರ್ತದೆ, ಅಲ್ಲಿ ಒಂದು ನಾನು ಅಂತ ಇರ್ತದೆ. ಆಗ ಎಷ್ಟು ಹಗಲು ರಾತ್ರಿ ಸೇವೆ ಮಾಡಿದರೂ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಅದೇ ಹೇಳೋದು, ಗುರುವಿನ ಹತ್ರ ಬಂದು ಪಾಪವನ್ನು ಕಟ್ಟಿಕೊಳ್ಬೇಡಿಯಪ್ಪ, ಅಷ್ಟು ಸುಲಭ ಅಲ್ಲ. ನೀವು ಏನು ನೆನೆಸಿದ್ರೆ ಅದೇ ನಿಮಗೆ ಸಿಗುವುದು. ತಪ್ಪು ನೆನೆಸಿದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ತಪ್ಪುಗಳಾಗಿ ಹೋಗ್ಬೋದು. ನಿಮಗೆ ಅರಿವಿಲ್ಲದಂತೆ ಏನೆಲ್ಲ ನಡೆದು ಹೋಗ್ಬೋದು. ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ಕೋಟ್ಯಾಧಿಪತಿ ಕೂಡ ಭಿಕ್ಷಾಧಿಪತಿ ಆಗ್ಬೋದು, ಒಂದು ಭಿಕ್ಷಾಧಿಪತಿ ಕೂಡ ಕೋಟ್ಯಾಧಿಪತಿ ಆಗ್ಬೋದು. ಯಾವಾಗ ಏನಾಗ್ತದೆ ಅಂತೇಳಿ ಇಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ನಾವು ತಪ್ಪಿಸಬೇಕಾ? ಆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗಬೇಕಾ? ಒಂದು ಸದ್ಗುಣದಲ್ಲಿ ನಾವು ಹೋಗಬೇಕಾ? ಒಂದು ಸತ್ಯದ ದಾರಿಯಲ್ಲಿ ಹೋಗಬೇಕಾ? ನಮ್ಮ ಒಳಗೆ ಬರಬೇಕಾದ ಮೊದಲ ವಿಚಾರ ಏನಂತ ತಾಳ್ಮೆ. ಅರ್ಥ ಆಯ್ತಾ? ಮತ್ತು ಹೀಗೆ ಹೇಳಿದ ಎಲ್ಲ ವಿಚಾರಗಳು, ಪ್ರೀತಿ, ಗೌರವ, ಶರಣಾಗತಿ, ನಂಬಿಕೆ ಎಲ್ಲವೂ ಬರಬೇಕು. ರಾಮಕೃಷ್ಣ ಪರಮಹಂಸರೊಂದು ಮಾತು ಹೇಳ್ತಾ ಇದ್ದರು ಭಕ್ತರಿಗೆ, ಏನು ಗೊತ್ತಾ? ಸಂಶಯವೇ ಮರಣ, ನಂಬಿಕೆಯೇ ಜೀವನ ಅಂತ. ಜೀವನದಲ್ಲಿ ಸಂಶಯ ಬಂದರೆ ಆ ಜೀವನ ಚೆನ್ನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಜೀವನದಲ್ಲಿ ನಂಬಿಕೆ ಬಂದರೆ ಆ ಜೀವನ ಎಷ್ಟು ಎತ್ತರಕ್ಕೆ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಶಯವೇ ಮರಣ, ನಂಬಿಕೆಯೇ ಜೀವನ ಅಂತೇಳಿ ರಾಮಕೃಷ್ಣ ಪರಮಹಂಸರು ಎಲ್ಲ ಭಕ್ತರಿಗೆ ಹೇಳ್ತಾ ಇದ್ದರು. ಕಾರಣ ಏನು ಅಂತೇಳಿದರೆ, ರಾಮಕೃಷ್ಣ ಪರಮಹಂಸರನ್ನು ಎಲ್ಲರೂ ಸಂಶಯದಲ್ಲೇ ನೋಡಿದ್ರು. ಅವರನ್ನು ಯಾರು ಮೊದಲಿಗೆ ನೋಡುವಾಗ ಅರ್ಥ ಆಯ್ತಲ್ಲ, ನಂಬಿಕೆಯಲ್ಲಿ ಯಾರು ಅವರನ್ನು ನೋಡಲಿಲ್ಲ. ಅವರನ್ನು ಅನೇಕ ರೀತಿಯ ಸಂಶಯದಲ್ಲಿ ನೋಡಿದರು. ಅವರಿಗೆ ಆಗದ ಅವಮಾನಗಳಿಲ್ಲ. ಇವತ್ತು ನೋಡು, ಪ್ರಪಂಚದಾದ್ಯಂತ ರಾಮಕೃಷ್ಣ ಮಿಷನ್ಸ್, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಅಂತ ಹೇಳುವ ವಿಚಾರ ಪ್ರಪಂಚದಾದ್ಯಂತ ಹೋಗ್ತಾ ಉಂಟು. ಪ್ರತಿಯೊಂದೊಂದು ಮನೆಗೆ ಕೂಡ ಹೋಗ್ತಾ ಉಂಟು. ಶಿರಡಿ ಸಾಯಿಬಾಬಾ ಇರುವಾಗ ಅವರಿಗೆ ಮಾಡಿದ ಅವಮಾನ ಅಷ್ಟಿಷ್ಟಲ್ಲ ಅಲ್ವಾ? ಜಾದುಗಾರ ಅಂತ ಹೇಳಿದರು, ಬಾಬಾ ವಶೀಕರಣ ಮಾಡ್ತಾರೆ ಅಂತ ಹೇಳಿದರು, ಬಾಬಾ ಹಾಗೆ ಮಾಡ್ತಾರೆ ಅಂತ ಹೇಳಿದರು, ಹೀಗೆ ಮಾಡ್ತಾರೆ ಅಂತ ಹೇಳಿದರು. ಶಿರಡಿಗೆ ಹೋಗುವವರನ್ನು ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಬೇರೆ ಕಡೆಗೆ ಕಳಿಸಿದರು. ಹೋಗಬೇಡಿ, ಅವನು ಸರಿ ಇಲ್ಲ ಅಂತೇಳಿ. ಇದೆಲ್ಲ ಸಚ್ಚರಿತ್ರೆ ಓದಿದರೆ, ಬಾಬಾನ ವಿಷಯ ಎಲ್ಲ ತಿಳಿದಿದ್ದರೆ ನಿಮಗೆ ನಾನು ಹೇಳೋದೆಲ್ಲ ಅರ್ಥ ಆಗ್ತದೆ. ಇವತ್ತು ನೋಡು ಬಾಬಾ ಹೇಗೆ ಇದ್ದಾರೆ. ಇವತ್ತು ಇದ್ದಾರೆ, ಅವರು ಹೇಗಿದ್ದಾರೆ? ಪ್ರಪಂಚದಾದ್ಯಂತ ಒಬ್ಬೊಬ್ಬರ ಮನಸ್ಸಿನಲ್ಲಿದ್ದಾರೆ. ಕಾರಣ ಏನು? ಅವರು ಬರೋದನ್ನೆಲ್ಲ ಸ್ವೀಕರಿಸಿದರು. ಏನು ಬೇಕಾದರೆ ಆಗಲಿ, ನಾನು ಮಾಡೋದು ಭಗವಂತನ ಸೇವೆ, ನನ್ನ ಸೇವೆಯಲ್ಲಿ ಎಲ್ಲಿನಷ್ಟು ತಪ್ಪು ಇಲ್ಲ. ಇದು ನನಗೆ ಭಗವಂತ ಕೊಟ್ಟ ಪರೀಕ್ಷೆ. ಎಲ್ಲವನ್ನು ಕೇಳುವ, ಎಲ್ಲವನ್ನು ಸಹಿಸಿಕೊಳ್ಳುವ. ಮನೆಗೆ ಅನ್ನ ಕೇಳಿಕೊಂಡು ಹೋದರು, ಪ್ರಸಾದ ಕೇಳಿಕೊಂಡು ಹೋದರು, ಊಟ ಕೇಳಿಕೊಂಡು ಹೋದರು. ಭಕ್ತರು ಕೊಟ್ಟ ಊಟ ಯಾವುದು? ನಿನ್ನೆದ್ದು ಮೊನ್ನೆದ್ದು ಯಾವ ಊಟ ಎಲ್ಲ ಕೊಟ್ಟುಬಿಟ್ರು. ಆದರೂ ಬಾಬಾ ಅದನ್ನು ಸ್ವೀಕಾರ ಮಾಡಿದರು. ಯಾಕೆ ಬೇಕಾಗಿ ಸ್ವೀಕಾರ ಮಾಡಿದರು? ಯಾವುದೋ ಒಂದು ರೀತಿಯಲ್ಲಿ ಇವರ ಕರ್ಮ ಹೋಗಲಿ ಅಪ್ಪ, ಕಳೆದು ಹೋಗಲಿ, ಒಳ್ಳೆಯದಾಗಲಿ. ಇವತ್ತು ಶಿರಡಿ ಪ್ರಪಂಚಕ್ಕೆ ಗೊತ್ತುಂಟು. ಇವತ್ತು ಶಿರಡಿಯಿಂದ ಅದೆಷ್ಟೋ ಕೆಲಸಗಳು ನಡೀತಾ ಉಂಟು. ಇದೆಲ್ಲ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಜ್ಞಾನಿಗಳಂದರೆ ಏನು, ಗುರುಗಳಂದರೆ ಏನು, ಯೋಗಿಗಳಂದರೆ ಏನು ಅಂತೇಳಿ. ಕೈವಾರ ನಾರಾಯಣಪ್ಪ ಅವ್ರಿಗೆಷ್ಟು ಅವಮಾನ ಮಾಡಿದರು. ಗುಹೆಯೊಳಗೆ ವಾಸವಾಗಿದ್ದರು. ಅವರು ಗುಹೆಯೊಳಗೆ ತಪಸ್ಸು ಮಾಡ್ತಾಯಿದ್ರು. ಆ ಭಕ್ತರ ಪ್ರೀತಿಗೆ ಬೇಕಾಗಿ ಹೊರಗೆ ಬಂದರು. ಭಕ್ತರ ಪ್ರೀತಿಗೆ ಬೇಕಾಗಿ ಗುಹೆಯಿಂದ ಹೊರಗೆ ಬಂದರು. ಹೊರಗೆ ಬಂದೊಂದು ಮರದ ಅಡಿಯಲ್ಲಿ ಕೂತ್ಕೊಂಡ್ರು. ಮರದ ಅಡಿಯಲ್ಲಿ ಕೂತ್ಕೊಂಡು 4 ಜನಕ್ಕೆ ಏನೋ ಜ್ಞಾನವನ್ನು ಬೋಧನೆ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಅವರಿಗೆ ಆಗದವರು ಏನು ಮಾಡಿದ್ರು ಗೊತ್ತುಂಟಾ? ಇವ ಇಲ್ಲಿ ಬಂದು ಮಾತಾಡ್ತಾ ಇದ್ದಾನೆ, ಇವ ಇಲ್ಲಿ ಬರೋದಕ್ಕೆ ತಾನೆ ಈಗೆಲ್ಲ ಆಗೋದು, ಈ ಮರವನ್ನೇ ಕಟ್ ಮಾಡಿ ಬಿಡುವ ಅಂತೇಳಿ ಮರವನ್ನೇ ಕಟ್ ಮಾಡಿ ಬಿಸಾಡ್ತಾರೆ. ಆಗ ನಾರಾಯಣಪ್ಪ ಹೇಳ್ತಾರೆ ಬಂದು, ಆ ಮರ ಏನು ಮಾಡಿತಪ್ಪ ನಿನಗೆ ನಾನು ತಾನೇ ಬೇಕಾದ್ದು, ನನಗೇನಾದ್ರು ಮಾಡು ನೀನು, ತೊಂದರೆ ಇಲ್ಲ. ಇನ್ನು ಆ ಮರ ಬೆಳೀಲಿಕ್ಕೆ ಎಷ್ಟು ವರ್ಷಗಳು ಬೇಕು? ಅದು 300-400 ವರ್ಷದ ಮರ ಅದು. ಆ ಮರವನ್ನು ನಿನಗೊಂದು ಚೂರು ಕೂಡ ದಯದಾಕ್ಷಿಣ್ಯದ ಕಟ್ ಮಾಡಿಬಿಟ್ಟಿಯಲ್ಲ. ನಾನಿಲ್ಲಿ ಕೂತ್ಕೊಳ್ಳೋ ಕಾರಣ ತಾನೆ, ನಿನಗೆ ಬೇಕಾದ ನಾನು ತಾನೆ, ನನಗೇನು ಬೇಕಾದ್ರೆ ಮಾಡೋದು ನೀನು, ಎಷ್ಟು ಅವಮಾನ ಬೇಕಾದ್ರೆ ಮಾಡು, ಏನು ಬೇಕಾದ್ರೆ ಮಾಡು, ಓಡಿ ಅಲ್ಲ ಕಲ್ಲು ಬಿಸಾಡು, ಏನು ಬೇಕಾದ್ರೆ ಮಾಡು, ನಾನು ಸಹಿಸಿಕೊಳ್ತೇನೆ. ಆ ಪ್ರಕೃತಿ ಹತ್ರ ನಿನಗೆ ಮಾಡಿದ್ಯಲ್ಲ.
ಕಣ್ಣನೀರಾಗ್ತಾರೆ ಅವರು. ಯಾರು? ನಾರಾಯಣಪ್ಪ. ಅಷ್ಟು ಸುಲಭವ ನಾನು ಕೇಳೋದು? ಇಂಥ ವಿಚಾರಗಳೆಲ್ಲ ಇವತ್ತು ಎಲ್ಲರೂ ಅನುಭವಿಸ್ತಾ ಇರೋದು ಅವರವರ ಜೀವನದಲ್ಲಿ. ನಮಗೆ ತಿಳಿಯೋದೆಯೋ ಮಾಡಿದ ವಿಚಾರಗಳೆಲ್ಲ ಬೇಕಾದಷ್ಟಿದೆ. ನಮ್ಮ ಪೂರ್ವಿಕರಾದರೂ ಸರಿ, ನಾವಾದರೂ ಸರಿ, ಯಾರಾದರೂ ಸರಿ, ಅದೆಲ್ಲ ನಮ್ಮನ್ನು ಹಿಂಬಾಲಿಸ್ತದೆ ಅಂತ ಹೇಳೋದು. ಅದೆಲ್ಲ ನಮ್ಮನ್ನು ಹಿಂಬಾಲಿಸುವಾಗ ಅದನ್ನು ನಾವು ದೂರ ಹೋಗಬೇಕು, ಅದು ನಮ್ಮ ಹತ್ರ ಬರಬಾರ್ದು ಅಂತ ಹೇಳಿದರೆ ಕೂಡಿದಷ್ಟು ಒಳಿತನ್ನು ಮಾಡಿ. ಈ ಕ್ಷಣ ನಿಮ್ಮದು. ಒಳಿತು ಮಾಡೋದಂದರೆ ದಾನ ಧರ್ಮ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತಲ್ಲ. ಒಳಗೆ, ನಿಮ್ಮ ಒಳಗೆ ಒಬ್ಬರ ಬಗ್ಗೆ ನೆನೆಸುವಾಗ, ಒಬ್ಬರ ಬಗ್ಗೆ ಮಾತನಾಡುವಾಗ, ಯಾವುದೇ ವಿಷಯ ಚಿಂತನೆ ಮಾಡುವಾಗ ಅದು ಪವಿತ್ರವಾಗಿರಲಿ. ನಿಮ್ಮ ಒಳಗೆ ಪವಿತ್ರವಾಗಿದ್ದರೆ ನೀವು ಹೊರಗೆ ಮಾಡುವ ಎಲ್ಲ ಕೆಲಸ ಕಾರ್ಯಗಳು ಪವಿತ್ರವಾಗಿ ಇರ್ತದೆ. ನಿಮ್ಮ ಒಳಗೆ ಪವಿತ್ರ ಮಾಡಿಕೊಳ್ಳಿ ಮೊದಲು. ನಿಮ್ಮ ಹೊರಗೆ ಪವಿತ್ರ ಮಾಡೋದಲ್ಲ. ಹೊರಗಿನ ವೇಷ ಮುಖ್ಯ ಅಲ್ಲವೇ ಅಲ್ಲ, ಒಳಗಿನ ವೇಷ ಬಹಳ ಮುಖ್ಯ. ಇಲ್ಲೆಲ್ಲ ವೇಷ ಹಾಕಿ ಎಲ್ಲ ಬದುಕುವುದು. ನಿಮ್ಮ ಒಳಗಿನ ವೇಷ ಆ ಸತ್ಯದ ವೇಷ ಅದು. ಅದನ್ನು ಫಾಲೋ ಮಾಡಿ, ನೀವು ಅದನ್ನು ಹಿಂಬಾಲಿಸಿ. ನಿಮ್ಮನ್ನು ಭಾಳಷ್ಟು ಎತ್ತರಕ್ಕೆ ತಗೊಂಡೋಗ್ತದೆ ಅಂತ ಹೇಳೋದು. ಇಂಥ ವಿಚಾರವನ್ನೆಲ್ಲ ಕೇಳಿ ತಿಳ್ಕೊಳ್ಬೇಕು. ಒಂದು ಗುರುಗಳು ಅಂತ ನಿಮ್ಮ ಜೀವನದಲ್ಲಿದ್ದರೆ, ನಿಮ್ಮ ಅಂತರಾತ್ಮಲ್ಲಿ ಒಂದು ಗುರುಗಳು ಅಂತ ಇದ್ದರೆ, ಆ ಗುರುಗಳ ಹತ್ರ ಎಲ್ಲ ಇಂಥ ವಿಚಾರವನ್ನು ಕೇಳಿ ತಿಳ್ಕೊಳ್ಬೇಕು. ಇಂಥ ವಿಚಾರ ಕೇಳಿ ತಿಳ್ಕೊಳ್ಳೋದು ಅಂತ ಹೇಳಿದರೆ ನೀವು ಮಾತನಾಡುವಾಗ ಅವರು ಮಾತನಾಡಲಿಕ್ಕಿಲ್ಲ, ಅವರು ಮಾತನಾಡುವಾಗ ನೀವು ಕೂತ್ಕೊಳ್ಳಿಕ್ಕೆ ಕಲಿಬೇಕು. ಅವ್ರು ರಾತ್ರಿ 2 ಗಂಟೆಗೆ ಮಾತಾಡ್ತಾರ, 3 ಗಂಟೆಗೆ ಮಾತಾಡ್ತಾರ, ಬೆಳಿಗ್ಗೆ ಮಾತಾಡ್ತಾರ, ಮಧ್ಯಾಹ್ನ ಮಾತಾಡ್ತಾರ, ಗೊತ್ತಿಲ್ಲ. ಅರ್ಥ ಆಗ್ತಾ ಹೇಳೋದು? ಇಲ್ಲಿ ಬಲವಂತವಾಗಿ ಹಂಚಲಿಕ್ಕೆ ಆಗೋದಿಲ್ಲ ಯಾವ ವಿಚಾರ ಸಹ. ಬಲವಂತವಾಗಿ ಹಂಚಿದರೆ ಅದು ಶಾಶ್ವತವಾಗಿ ನಿಲ್ಲುವುದೂ ಇಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮನ್ನು ನೀವು ತಿದ್ದಿಕೊಳ್ಳಿ, ನಿಮ್ಮ ಒಳಗೆ ಆ ಒಂದು ಸತ್ಯದ ಅರಿವು ಬರಲಿ ಅಂತ ಹೇಳೋದು. ಆ ಸತ್ಯದ ಅರಿವು ಯಾವಾಗ ನಿಮ್ಮ ಒಳಗೆ ಬರ್ತದೆ, ಆ ಕ್ಷಣದಿಂದ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ. ಆ ಕ್ಷಣದಿಂದ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ. ಮತ್ತು ನೀವು ಯಾವ ವಿಷಯವನ್ನು ನಾವು ಚಿಂತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಸತ್ಯದ ಅರಿವು ಆದರೆ. ಅಯ್ಯೋ ಹಾಗೆ ಆಯಿತು, ಹೀಗೆ ಆಯಿತು, ಆ ಕಷ್ಟ, ಈ ಕಷ್ಟ, ಅಲ್ಲಿಗೆ ಹೋದರೆ ಒಳ್ಳೆಯದಾಗ್ತದೆ, ಇಲ್ಲಿಗೆ ಹೋದರೆ ಒಳ್ಳೆಯದಾಗ್ತದೆ, ಆ ಪೂಜೆ ಮಾಡಿದರೆ ಒಳ್ಳೆಯದಾಗ್ತದೆ, ಈ ಪೂಜೆ ಮಾಡಿದರೆ ಒಳ್ಳೆಯದಾಗ್ತದೆ, ಈ ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದಾಗ್ತದೆ ಎಂಬ ವಿಚಾರವನ್ನೆಲ್ಲ ನೀವು ಬಿಟ್ಟು ಬಿಡ್ತೀರಿ. ಆಗ ನೀವಿರೋದು ಏನು ಗೊತ್ತಾ? ಯಾವ ಸ್ಥಿತಿಯಲ್ಲಿ ಇರ್ತೀರಿ ಗೊತ್ತುಂಟಾ? ಭಗವಂತ ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾನೇ ಇರ್ತೀರಿ. ಹಾಗೆ ಭಗವಂತ ಕೊಟ್ಟ ವಿಷಯವನ್ನು ನೀವು ಯಾವಾಗ ಸ್ವೀಕಾರ ಮಾಡಿಕೊಂಡು ಹೋಗ್ತಾ ಇರ್ತೀರಿ ಅಂತ ಹೇಳಿದರೆ, ನಿಮ್ಮ ವಿಧಿಯನ್ನು ನೀವು ಯಾವಾಗ ಸಂತೋಷದಿಂದ ಅನುಭವಿಸಿಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ, ಆವಾಗ ನಿಮಗೆ ತನ್ನಿಂದ ತಾನಾಗಿ ದಾರಿಯೆಲ್ಲ ಓಪನ್ ಆಗೋದು. ಇಷ್ಟೇ ವಿಚಾರ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತ ಎಲ್ಲರಿಗೆ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.